ದೇವರ ವಾಕ್ಯದಲ್ಲಿ ನಾವು ಇವತ್ತು ನನ್ನ ಸಂದೇಶದ ವಿಷಯ ದೇವರ ಸಂಕಲ್ಪ ಎನ್ನುವಂಥ ವಿಷಯದಲ್ಲಿ ನಿಂತು ನಾನು ಮಾತನಾಡಲಿಕ್ಕಾಗಿ ಇಷ್ಟಪಡುತ್ತೇನೆ. ದೇವರ ಸಂಕಲ್ಪ ಆರಂಭದ ವಚನದಾಗಿ ಜ್ಞಾನೋಕ್ತಿಗಳು 16ನೇ ಅಧ್ಯಾಯದ ಅದರ 1ನೇ ವಚನವನ್ನು ನಾವು ಗಮನಿಸಿ ನಾವು ನೋಡಿದಾಗ ದೇವರ ವಾಕ್ಯದಲ್ಲಿ ಅದರ 1 ಮತ್ತು 2ನೇ ವಚನ ನಮಗೆ ಈ ರೀತಿಯಾಗಿ ಹೇಳುತ್ತದೆ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೊಂದು ಆವೃತ್ತಿ ಆ ವಚನವನ್ನು ನೀವು ಕೇಳೋ ಹಾಗೆ ಮತ್ತೊಂದು ಆವೃತ್ತಿ ನಾನು ಓದುತ್ತೇನೆ. ಹೃದಯದ ಸಂಕಲ್ಪ ಮನುಷ್ಯನ ವಶ, ತಕ್ಕ ಉತ್ತರ ಕೊಡುವ ಶಕ್ತಿ ಯೆಹೋವನಿಂದ ಆಗುವುದು. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಅಂತರಂಗವನ್ನೇ ನೋಡುವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಬೈಬಲಲ್ಲಿ ದೇವರು ಮನುಷ್ಯನಿಗೆ ಒಂದು ಅವಕಾಶವನ್ನು, ಒಂದು ಅಧಿಕಾರವನ್ನು ದೇವರು ಕೊಡ್ತಾ ಇದ್ದಾನೆ. ಏನು ಅಧಿಕಾರ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಓದಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಹೃದಯದ ಸಂಕಲ್ಪ ಮನುಷ್ಯನ ವಶ ಎಂಬುದು ಅಂದರೆ, ಒಂದು ಮನುಷ್ಯ ತನ್ನ ಹೃದಯದಲ್ಲಿ ಅನೇಕ ಸಂಕಲ್ಪಗಳನ್ನು ಮಾಡಿಕೊಳ್ಬೋದು, ಅನೇಕ ಆಲೋಚನೆಗಳನ್ನು ಮಾಡಿಕೊಳ್ಬೋದು, ಅನೇಕ ಪ್ಲ್ಯಾನ್ಗಳನ್ನು ಒಂದು ಮನುಷ್ಯನು ತನ್ನ ಹೃದಯದಲ್ಲಿ ಮಾಡಿಕೊಳ್ಬೋದು. ದೇವರು ಅವನಿಗೆ ಕೊಟ್ಟಂಥ ಅಧಿಕಾರ ಅದಾಗಿರ್ತದೆ. ನಿನ್ನ ಹೃದಯದಲ್ಲಿ ಏನು ಬೇಕಾದರೂ ನೀನು ಆಲೋಚನೆ ಮಾಡು, ಏನು ಬೇಕಾದರೂ ಸಂಕಲ್ಪ ಮಾಡು, ಏನು ಬೇಕಾದರೂ ನೀನು ಉದ್ದೇಶ ಪಡು. ದೇವರು ಫ್ರೀ ವಿಲ್ ಆಗಿ ಮನುಷ್ಯನಿಗೆ ದೇವರು ಕೊಟ್ಬಿಟ್ಟಿದ್ದಾನೆ. ಆದರೆ ಎಂಡ್ ಆಫ್ ದ ರಿಸಲ್ಟ್ ಆ ಆಲೋಚನೆಯ ಉತ್ತರ ಯಾರಿಂದ ಬರುತ್ತದೆ ಅಂದರೆ ದೇವರಿಂದ ಮಾತ್ರನೇ ಬರುವಂಥದ್ದು. ದೇವರು ತಾನು ಹೇಳ್ತಾನೆ, ಮನುಷ್ಯ ನಿನ್ನ ಹೃದಯದಲ್ಲಿ ಏನು ಬೇಕಾದರೂ ನೀನು ಯೋಚನೆ ಮಾಡ್ಕೊ, ಆದರೆ ನಿನ್ನ ಹೃದಯದ ಯೋಚನೆಗಳಿಗೆ ಉತ್ತರವನ್ನು ಕೊಡುವುದು ಒಬ್ಬ ದೇವರಿದ್ದಾನೆ ಎಂಬುದನ್ನು ಎಂದಿಗೂ ಮರೆಯಬಾರದು. ಇವತ್ತಿಲ್ಲಿ ಕೂಡಿ ಬಂದಿರುವಂಥ ದೇವರ ಮಕ್ಕಳೇ, ಎಂತೆಂಥ ಭಯಂಕರವಾದ ಪ್ಲ್ಯಾನ್ಗಳೆಲ್ಲ ನಾವೊಂದು ಕಾಲದಲ್ಲಿ ಮಾಡಿದವ್ರೆ, ಎಂತೆಂಥ ಆಲೋಚನೆಗಳನ್ನು ನಮ್ಮ ಹೃದಯದಲ್ಲಿ ನಾವು ಮಾಡಿಕೊಂಡವ್ರೆ. ಆದರೆ ಅದು ಯಾವುದು ಆಗದೆ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು. ನೀವಿಲ್ಲಿ ನಿಮ್ಮ ಆಲೋಚನೆ ಪ್ರಕಾರವಾಗಿ ಎಲ್ಲ ನಡೆದಿದ್ರೆ ನೀವೇ ಚಿಂತೆ ಮಾಡ್ತಾ ಇದ್ರಿ, ನಾವೇ ದೊಡ್ಡವರು, ನನ್ನ ಆಲೋಚನೆ ಪ್ರಕಾರ ಎಲ್ಲ ನಡೀತಾ ಇದೆ, ದೇವರೇನಕ್ಕೆ ಬೇಕು ಅಂತ ಹೇಳಿ ದೇವರಿಗೆ ಭಯಪಡದವರಾಗಿ ಜೀವನ ಮಾಡ್ತಾ ಇದ್ರಿ. ಆದರೆ ಇವತ್ತು ದೇವರಿಗೆ ಭಯಪಟ್ಟವರಾಗಿ ದೇವರಿಗೆ ಅಧೀನರಾಗಿ ಜೀವಿಸ್ತಾ ಇದ್ದೀರಂದರೆ ಅದಕ್ಕೆ ಕಾರಣ ನಿನ್ನ ಆಲೋಚನೆಗಳನ್ನು ದೇವರು ನಿಷ್ಫಲ ಮಾಡಿ ದೇವರ ಆಲೋಚನೆಗಳನ್ನು, ದೇವರ ಸಂಕಲ್ಪಗಳನ್ನು ದೇವರು ನಿಮ್ಮ ಜೀವನದಲ್ಲಿ ಪ್ರಗತಿಗೆ ತಂದಂಥ ನಿಮಿತ್ತವಾಗಿ ಇವತ್ತು ಇಲ್ಲಿ ದೇವರಿಗೆ ಅಧೀನರಾಗಿ ನೀವು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರ. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವಾಗಿದೆಯೋ ನಿಮ್ಮ ಆಲೋಚನೆಗಳಿಗಿಂತ, ನಿಮ್ಮ ಉದ್ದೇಶಗಳಿಗಿಂತ ದೇವರ ಆಲೋಚನೆ, ದೇವರ ಉದ್ದೇಶವು ಅದು ಉನ್ನತವಾದದ್ದು ಎಂಬುದು. ಹಾಗಾದರೆ ಈ ದಿನದಲ್ಲಿ ನಮ್ಮ ಕುರಿತಾಗಿ ದೇವರು ಏನು ಸಂಕಲ್ಪ ಮಾಡ್ತಾನೆ ಎಂಬುದನ್ನು ನಾವು ದೇವರ ವಾಕ್ಯದಿಂದ ಕಲೀಲಿಕ್ಕೋಸ್ಕರವಾಗಿ ನಾವು ಹೋಗ್ತೇವೆ. ಹಾಗಾದರೆ ನಾವು ಮೊದಲನೇದಾಗಿ ನಾವು ದೇವರಿಗೆ ಹೃದಯಪೂರ್ವಕವಾಗಿ ಸ್ತೋತ್ರ ಹೇಳಬೇಕು. ಏನಕ್ಕಂದರೆ ನಮ್ಮ ಆಲೋಚನೆಗಳು ಯಾವುದು ನೆರವೇರ್ದಿರ ದೇವರ ಚಿತ್ತ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ನೆರವೇರುತ್ತಾ ಇರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯ. ಮನುಷ್ಯನಿಗೆ ದೇವರು ಯೋಚನೆ ಮಾಡತಕ್ಕಂಥ ಒಂದು ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ, ಪ್ಲ್ಯಾನ್ ಮಾಡತಕ್ಕಂಥ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಆದರೆ ದೇವರ ಮಕ್ಕಳು ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಭವಿಷ್ಯವನ್ನು ರೂಪಿಸತಕ್ಕಂತೆ ಸ್ಥಿರಪಡಿಸತಕ್ಕಂಥ ಅಧಿಕಾರ ಇರೋದು ದೇವರಿಗೆ ಮಾತ್ರ. ಹಾಗಾದರೆ ದೇವರು ನಮ್ಮ ಕುರಿತಾದಂಥ ಭವಿಷ್ಯವನ್ನು ದೇವರು ಸ್ಥಿರಪಡಿಸಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ದೇವರ ವಾಕ್ಯದಿಂದ ಗ್ರಹಿಸಿಕೊಳ್ಳಲಿಕ್ಕಾಗಿ ಹೋಗೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ ಕಡೆ ನಮ್ಮ ಸತ್ಯವೇದ ಗ್ರಂಥವನ್ನು ತಿರುಗಿಸೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 11ನೇ ವಚನದಿಂದ ನಾವು ಓದಿಕೊಂಡು ಬಂದಾಗ ದೇವರು ತಾನು ಏಸಾವನನ್ನು, ಯಾಕೋಬನನ್ನು ಅಲ್ಲಿ ಉದಾಹರಣೆಗೆ ತರುತ್ತಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ಈಸಾಕನ 2 ಮಕ್ಕಳು ಯಾಕೋಬನು ಮತ್ತು ಏಸಾವನು. ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ಮುಂದಕ್ಕೆ ಓದಿದಾಗ ನಾವು ಈ ರೀತಿ ಗಮನಿಸ್ತೇವೆ 11ನೇ ವಚನದಿಂದ,
ಆ ಮಕ್ಕಳು ಒಬ್ಬನೇ ತಂದೆಯ ಮಕ್ಕಳಾಗಿದ್ದರು. ಅವರು ಇನ್ನೂ ಹುಟ್ಟದೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯವನಿಗೆ ಸೇವೆ ಮಾಡುವವನಾಗಿದ್ದಾನೆ ಎಂಬುದಕ್ಕೆ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನ ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯ ಕಾರ್ಯಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆ ಅದು ಆಧಾರಗೊಂಡಿದೆ ಎಂಬುದಾಗಿ. ಆ ಪದವನ್ನು ನೀವು ಗಮನಿಸಿಕೊಳ್ಳ್ರಿ. ಯಾಕೋಬನು ಏಸಾವನು ತಾವನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅವರು ಒಳ್ಳೆಯದಾಗಲಿ ಅವರು ಕೆಟ್ಟದಾಗಲಿ ಎರಡು ಅರಿಯದೇ ಇದ್ದಾಗ ದೇವರು ಒಂದು ಉದ್ದೇಶವನ್ನು, ಒಂದು ಸಂಕಲ್ಪವನ್ನು ದೇವರು ಮಾಡ್ತಾ ಇದ್ದಾನೆ. ದೇವರು ಮಾಡ್ತಿರುವಂಥ ಸಂಕಲ್ಪ ಏನು? ಕಿರಿಯವನು ತಾನು ಹಿರಿಯವನನ್ನ ಸೇವಿಸಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನ ದೇವರು ತಾನು ಮಾಡಿ ತಾನು ಈ ರೀತಿಯಾಗಿ ದೇವರ ಆಪ್ತನು ತಿಳಿಸ್ಕೊಡ್ತಾ ಇದ್ದಾನೆ. ಏನು? ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನ ಆರಿಸಿಕೊಳ್ತಾನೆಂಬ ಸಂಕಲ್ಪವು ಸ್ಥಿರವಾಗಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯ ಕಾರ್ಯಗಳ ಮೇಲೆ ಆಧಾರಗೊಂಡಿದ್ದಲ್ಲ. ಹಾಗಾದ್ರೆ ದೇವರು ನಮ್ಮ ಕುರಿತಾಗಿ ಮಾಡುವಂತ ಆಲೋಚನೆ ಅನ್ನೋದು ನೀನು ಪುಣ್ಯ ಕಾರ್ಯ ಮಾಡಿದಾಗ ದೊಡ್ಡ ಕಾರ್ಯ ಮಾಡ್ತೀನಿ ಅನ್ನೋದಲ್ಲ ದೇವರ ಸಂಕಲ್ಪ. ನೀನು ಒಳ್ಳೆ ಕಾರ್ಯ ಮಾಡಿದಾಗ, ನೀನು ದೊಡ್ಡ ಕಾರ್ಯ ಮಾಡಿದಾಗ, ಪುಣ್ಯ ಕಾರ್ಯ ಮಾಡಿದಾಗ ನಿನ್ನ ಜೀವನದಲ್ಲಿ ದೇವರು ದೊಡ್ಡ ಸಂಕಲ್ಪ ಮಾಡ್ತಾನೆ. ನೀನು ತಪ್ಪು ಕೆಲಸ ಮಾಡಿದಾಗ ಅಥವಾ ನೀನು ಕೆಟ್ಟ ಕೆಲಸ ಮಾಡಿದಾಗ ನಿನಗೆ ದೇವರ ಸಂಕಲ್ಪವೇ ಇಲ್ಲ ಎಂದು ಯಾವತ್ತೂ ನಿರ್ಣಯಿಸೋದಕ್ಕೆ ಆಗೋದಿಲ್ಲ. ಬೈಬಲಲ್ಲಿ ಗಮನಿಸ್ತೇವೆ, ಏಸಾಬನು ಯಾಕೋಬನು ತಾನು ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಅವರು ಅರಿಯೋದಕ್ಕಿಂತ ಮುಂಚೆ ದೇವರು ಅವರ ಕುರಿತಾಗಿ ಸಂಕಲ್ಪ ಮಾಡಿದನು. ಹಾಗಾದ್ರೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರು ತಾನು ನೀನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಿನ್ನ ಕುರಿತಾಗಿ ದೇವರು ಸಂಕಲ್ಪ ಮಾಡಿದವನಾಗಿದ್ದಾನೆ. ನಿನ್ನ ತಂದೆ ತಾಯಿಗಳು ನಿನ್ನನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ, ನಿನ್ನ ಬಂಧು ಮಿತ್ರಗಳು ನಿನ್ನನ್ನು ಅರಿಯೋದಕ್ಕಿಂತ ಮುಂಚಿತವಾಗಿ, ದೇವರ ಮಕ್ಕಳೇ, ನನ್ನ ದೇವರು ನಿನ್ನ ಕುರಿತಾಗಿ, ನಿನ್ನ ಕುಟುಂಬದ ಕುರಿತಾಗಿ, ನಿನ್ನ ಭವಿಷ್ಯದ ಕುರಿತಾಗಿ ದೇವರು ಸಂಕಲ್ಪ ಮಾಡಿದ್ದಾನೆ. ನನ್ನ ದೇವರು ಮಾಡಿದ ಸಂಕಲ್ಪವನ್ನ ದೇವರು ಆತನು ತೋರಿಸೋದಕ್ಕೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ದೇವರು ತನಗೆ ಮನಸ್ಸುಳ್ಳವರನ್ನ ದೇವರು ತಾನು ಆರಿಸಿಕೊಳ್ಳುತ್ತಾನೆ ಎಂಬುದಾಗಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ನಾವಿಲ್ಲೆಲ್ಲ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀವ, ಅದರ ಅರ್ಥ ಮಾಡ್ಕೊಳ್ಬೇಕು, ದೇವರು ಮನಸ್ಸಿದ್ದು ನಮ್ಮನ್ನು ಆರಿಸ್ಕೊಂಡಿರೋದು. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ಬೇಕು. ಏನೋ ಆರಿಸ್ಕೊಳ್ಬೇಕಂತ ದೇವರು ಆರಿಸ್ಕೊಳ್ಳಿಲ್ಲ. ದೇವರು ನಮ್ಮನ್ನು ಹೇಗೆ ಆರಿಸ್ಕೊಂಡು ಗೊತ್ತಾ? ಮನಸ್ಸಿಟ್ಟು ದೇವರು ನಮ್ಮನ್ನು ಏನು ಮಾಡ್ದ? ಆತನು ಆರಿಸಿಕೊಂಡನು. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಆರಿಸಿಕೊಂಡ ನಂತರವಾಗಿ ನಮ್ಮ ಕುರಿತಾಗಿ ದೇವರು ಉದ್ದೇಶ ಪಡೋದು ನಾ ಮಾಡುವಂಥ ಪುಣ್ಯ ಕಾರ್ಯಗಳ ಮೇಲೆ ಆಧಾರಗೊಂಡಿದ್ದಲ್ಲ. ನೀನು 1 ಕೋಟಿ ರೂಪಾಯಿ ಕೊಟ್ರೆ ನಿನಗೆ 100 ಕೋಟಿ ಸಂಕಲ್ಪ. ದೇವರು ನನ್ನ ಕುರಿತಾಗಿ ಮಾಡುವ ಸಂಕಲ್ಪ ನನ್ನ ಒಳ್ಳೆತನ ನೋಡಲ್ಲ. ಬೈಬಲ್ ಹೇಳ್ತದೆ ದೇವರ ಚಿತ್ತದ ಮೇಲೆ ಆಧಾರಗೊಂಡಿದ್ದು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ದೇವರ ಚಿತ್ತ. ಇನ್ನೊಂದ್ಸರಿ ಹೇಳ್ರಿ ಗಟ್ಟಿಯಾಗಿ, ದೇವರ ಚಿತ್ತ. ಕೆಲವರಿಗೆ ಏನು ಗೊತ್ತಾ ತೊಂದರೆ? ದೇವರ ಚಿತ್ತ ಬೇಡ, ಫಸ್ಟ್ ದೇವರು ಅವ್ರ ಚಿತ್ತ ಮಾಡಲಿ, ಆಮೇಲೆ ದೇವರ ಚಿತ್ತ ನೋಡೋಣ ಅಂತ. ದೇವರು ನಮ್ಮ ಕುರಿತಾಗಿ ಸಂಕಲ್ಪ ಪಡೋದು ನಮ್ಮ ಪುಣ್ಯ ಕಾರ್ಯಗಳ ಮೇಲೆ ಆಧಾರಗೊಂಡಿದ್ದಲ್ಲ, ಆತನ ಚಿತ್ತದ ಮೇಲೆ ಆಧಾರಗೊಂಡಿದ್ದು. ಸತ್ಯವೇದ ಗ್ರಂಥದಲ್ಲಿ ಅನೇಕ ದೇವದಾಸರುಗಳ ಕುರಿತಾಗಿ ದೇವರು ಸಂಕಲ್ಪ ಮಾಡಿದನು. ಯೆರೆಮೀಯನನ್ನ ದೇವರು ಕರೀತಾನೆ. ಯೆರೆಮೀಯನನ್ನ ದೇವರು ಕರೆದಾಗ ದೇವರು ಹೇಳಿದನು, ನಿನ್ನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರಬೇಕಾದ್ರೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀನು ನನ್ನ ಪ್ರವಾದಿಯಾಗಿರ್ತೀಯ, ಕಟ್ಟುವುದಕ್ಕೂ ಕೆಡುವುದಕ್ಕೂ ನಾಶಪಡಿಸುವುದಕ್ಕೂ ನಾನು ನಿನ್ನನ್ನು ಉಪಯೋಗಿಸ್ತೇನೆ. ದೇವರು ಹೇಳ್ತಾನೆ, ನಿನ್ನ ವಿರುದ್ಧವಾಗಿ ಜನ ಯುದ್ಧ ಮಾಡ್ತಾರೆ, ಆದರೆ ಅವರು ಗೆಲ್ಲಕ್ಕೆ ಹೋಗೋದಿಲ್ಲ. ಕಾರಣವೇನೆಂದ್ರೆ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇದ್ದೇನೆ. ದೇವರ ವಾಕ್ಯದಲ್ಲಿ ಪೌಲನ ಕುರಿತಾಗಿ ಅನನ್ಯನ ಬಳಿಯಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ಈ ಪೌಲನು ಆತನು ನನ್ನ ನಾಮಕ್ಕಾಗಿ ಬಹಳ ಕಷ್ಟಗಳನ್ನು ಅನುಭವಿಸೋದಕ್ಕಾಗಿ ನಾನು ಆರಿಸಿಕೊಂಡ ಸಾಧನ ಎಂದು ಪೌಲನ ಕುರಿತಾಗಿ ದೇವರು ಸಂಕಲ್ಪ ಪಡ್ತಾ ಇದ್ದಾನೆ. ಇವತ್ತು ನಿಮ್ಮನ್ನು ನೋಡಿ ದೇವರು ಯಾವತ್ತಾದ್ರೂ ನನ್ನ ನಾಮಕ್ಕಾಗಿ ನೀನು ಬಂದಿದ್ಯಾ, ಬಹಳ ಕಷ್ಟ ಅನುಭವಿಸ್ಬೇಕಂತ ಹೇಳಿದ್ರೆ ಆವತ್ತು ಹೋಗ್ತೀರಾ, ನೀವು ವಾಪಸ್ ಬರೋದೇ ಇಲ್ಲ. ಕಾರಣ ನಾವೇನು ಉದ್ದೇಶ
ಉದ್ದೇಶ ಪಡ್ತೀವಿ, ನಮ್ಮ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕು, ಉನ್ನತಕ್ಕೆ ತರಬೇಕು, ಅನುಗ್ರಹ ಮಾಡಬೇಕು. ಇದು ನಮ್ಮ ಹೃದಯದ ಸಂಕಲ್ಪ. ಆದ್ರೆ ನಮ್ಮ ಕುರಿತಾಗಿ ದೇವರು ಬಯಸೋದೇ ಬೇರೊಂದಾಗಿರುತ್ತೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾವಾಗ ನಮ್ಮ ಜೀವನ ಬದಲಾಗುತ್ತೆ ಗೊತ್ತಾ? ನಿಮ್ಮ ಹೃದಯದಲ್ಲಿರೋ ಸಂಕಲ್ಪ ಪಕ್ಕಕ್ಕಿಟ್ಟು ದೇವರೇ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಯಾವಾಗ ದೇವರ ಚಿತ್ತಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೀವೋ ಆಗ್ಲೇನೆ ನಮ್ಮ ಜೀವನ ಬದಲಾಗೋದು. ಯಾಕೋಬನು ತನ್ನ 5ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನ ಸಭೆಗೆ ಪ್ರಬೋಧಿಸಬೇಕಾದ್ರೆ ಈ ರೀತಿ ಹೇಳ್ತಾನೆ, ನೀವು ಏನೇ ಮಾಡಬೇಕಾದ್ರೂ ಮೊದಲು ಏನು ಹೇಳಬೇಕು ಗೊತ್ತಾ? ದೇವರ ಚಿತ್ತವಾದ್ರೆ, ದೇವರ ಚಿತ್ತವಾದ್ರೆ ನಾನು ಈ ಕೆಲಸ ಮಾಡ್ತೀನಿ, ದೇವರ ಚಿತ್ತವಾದ್ರೆ ನಾನು ಆ ಕೆಲಸ ಮಾಡ್ತೀನಿ, ದೇವರ ಚಿತ್ತವಾದ್ರೆ ನಾನು ಇಲ್ಲಿಗೆ ಹೋಗ್ತೇನೆ. ಯಾಕೋಬನ ಸಭೆಗೆ ಪ್ರಬೋಧಿಸುತ್ತಾ ಹೇಳ್ತಾನೆ, ದೇವರ ಚಿತ್ತ ಎನ್ನುವಂತ ಪದ ನಿಮ್ಮ ಎಲ್ಲಾ ಕಾರ್ಯಗಳಲ್ಲೂ ನೀವು ಪ್ರತಿದಿನ ಉಪಯೋಗಿಸುವವರಾಗಿರಬೇಕು. ಅದರಿಂದಲೇ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಕಲಿಸ್ಕೊಡ್ಬೇಕಾದ್ರೆ ತಾನು ಈ ರೀತಿ ಹೇಳಿದ್ರು, ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತ ಹೇಳ್ಬಿಟ್ಬಿಡ್ತೀವಿ, ನನ್ನಲ್ಲಿ ನೆರವೇರಲಿ ಅಂತ ಹೇಳ್ತೀವ? ನನ್ನಲ್ಲಿ ಏನ್ ನೆರವೇರಬೇಕು? ನನ್ನ ಚಿತ್ತ ನೆರವೇರಬೇಕು, ನನ್ನ ಆಸೆ ನೆರವೇರಬೇಕು, ನನ್ನ ಬಯಕೆ ನೆರವೇರಬೇಕು, ನನ್ನ ಸಂಕಲ್ಪ ನೆರವೇರಬೇಕು. ಇಲ್ಲ ದೇವರ ಮಕ್ಕಳೇ, ದೇವರ ಸಂಕಲ್ಪ ಎನ್ನುವುದು ನಮ್ಮ ಪುಣ್ಯ ಕಾರ್ಯಗಳ ಮೇಲೆ ಆಧಾರಗೊಂಡಿದ್ದಲ್ಲ. ದೇವರ ಸಂಕಲ್ಪ ಎನ್ನುವಂಥದ್ದು ಆತನ ಚಿತ್ತದ ಮೇಲೆ ಆಧಾರಗೊಂಡಿದ್ದು. ಯಾರಿಗೆ ದೇವರು ತನ್ನ ಸಂಕಲ್ಪವನ್ನ, ತನ್ನ ಪರ್ಪಸ್ ಅನ್ನ, ತನ್ನ ಉದ್ದೇಶಗಳನ್ನ ಪ್ರಕಟಿಸ್ತಾನೆ ಗೊತ್ತಾ? ದೇವರ ಚಿತ್ತಕ್ಕೆ ಯಾರು ಒಳಪಡ್ತಾರೋ ಅವರಿಗೆ ಮಾತ್ರನೇ ದೇವರ ಸಂಕಲ್ಪ ಪ್ರಕಟವಾಗೋದು. ಎಲ್ಲಿವರೆಗೂ ನೀವು ದೇವರ ಚಿತ್ತಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಕುರಿತಾಗಿರುವಂತ ದೇವರ ಉದ್ದೇಶದ ಆ ಪ್ರಕಟಣೆ ಕಾಣಕ್ಕಾಗಲ್ಲ. ದೇವರು ನಮ್ಮ ಮಾರ್ಗದಲ್ಲಿ ಏನು ಮಾಡಲ್ಲ. ದೇವರು ಏನೇ ಮಾಡಬೇಕಾದ್ರೂ ತನ್ನ ಚಿತ್ತಕ್ಕೆ ಅಧೀನರಾಗಿದ್ದಾರಾ ಎನ್ನೋದು ದೇವರು ನೋಡ್ತಾನೆ. ನೀವು ಗಟ್ಟಿಯಾಗಿ ಸ್ತೋತ್ರ ಹೇಳ್ಬೇಕೀಗ. ಎಷ್ಟು ಜನ ಉದ್ದೇಶ ಪಡ್ತೀರಾ ದೇವರು ನನ್ನ ಕುರಿತಾಗಿ ಆಶೀರ್ವಾದದ ಸಂಕಲ್ಪ ಮಾಡಿದ್ದಾನೆ ಅಂತ? ಅನೇಕರಿಗೆ ನಂಬಿಕೆನೇ ಇಲ್ಲ. ದೇವರು ನಮ್ಮ ಕುರಿತಾಗಿ ಆಶೀರ್ವಾದದ ಸಂಕಲ್ಪ ಮಾಡಿದ್ದಾನೆ. ದೊಡ್ಡ ಸಂಕಲ್ಪಗಳು ದೇವರು ಮಾಡಿದ್ದಾನೆ, ಮಹಿಮೆಕರವಾದ ಸಂಕಲ್ಪ ಮಾಡಿದ್ದಾನೆ. ಹಾಗಾದ್ರೆ ಹೇಗೆ ಇದು ಪ್ರಕಟ ಆಗೋದು? ಯಾವ ಮಾರ್ಗದಲ್ಲಿ ನಾವು ಇದನ್ನು ಕಂಡುಕೊಳ್ಳೋದು? ಒಂದೇ ಒಂದು ಮಾರ್ಗ, ಕಮ್ ಅಂಡರ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕೆ ಅಧೀನರಾಗಬೇಕು. ನನ್ನ ಜೀವನದಲ್ಲಿ ದೇವರ ಚಿತ್ತ ಏನು ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕು. ಪ್ರತಿದಿನ ನನ್ನ ವ್ಯಕ್ತಿಗತವಾದ ಜೀವಿತ, ನನ್ನ ಕುಟುಂಬದ ಜೀವಿತ, ನನ್ನ ಆತ್ಮಿಕವಾದ ಜೀವಿತ, ನನ್ನ ವ್ಯವಹಾರಿಕವಾದಂಥ ಜೀವನದಲ್ಲಿ ನನ್ನ ಕುರಿತಾಗಿ ದೇವರ ಚಿತ್ತವೇನು ಎನ್ನುವುದನ್ನು ನಾವು ಯಾವಾಗ ಕಂಡುಕೊಂಡು ದೇವರ ಚಿತ್ತದಲ್ಲಿ ನಡೆಯೋದಕ್ಕಾಗಿ ಪ್ರಾರಂಭಿಸ್ತೇವೋ ನಮ್ಮ ಕುರಿತಾಗಿ ದೇವರು ಸಂಕಲ್ಪಿಸಲ್ಪಡುವುದು, ಆತನು ನಮಗೆ ಪ್ರಕಟಿಸುವುದು ಮಾತ್ರ ಅಲ್ಲ, ದೇವರ ಸಂಕಲ್ಪದಲ್ಲಿ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಅದು ದೊಡ್ಡ ಕಾರ್ಯವಾಗಿರುತ್ತೆ. ಉತ್ತಮವಾದಂಥ ಉದಾಹರಣೆ, ಸೌಲನ ಕುರಿತಾಗಿ ನಿಮ್ಮ ಬಳಿಯಲ್ಲಿ ನಾನು ಮಾತಾಡ್ತೇನೆ. ನನ್ನ ವಿಷಯ ಅಲ್ಲದಿದ್ರು ದೇವರ ಚಿತ್ತಕ್ಕೆ ವಿಧಿಯರಾದರೆ ನಮಗೆ ಕಾರ್ಯಗಳು ಒದಗಿ ಹೇಗೆ ಬರುತ್ತೆ ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಸೌಲನ ಕತ್ತೆಗಳು ಕಳೆದೋಯ್ತು, ಹುಡುಕೊಂಡ ಯಾತ್ರೆ ಮಾಡ್ದ, ಬಂದ 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 ಬಹಳ ದೂರ ಯಾತ್ರೆ ಮಾಡ್ದ, ಕತ್ತೆ ಸಿಗಲಿಲ್ಲ. ಕಡೆಯದಾಗಿ ಅವನಿಗೆ ಚಿಂತೆ ಬಂತು, ಈಗ ನಮ್ಮ ಅಪ್ಪ ಕತ್ತೆಗಳು ಕುರಿತಾಗಿ ಮರ್ತೋಗಿರ್ತಾನೆ, ನನ್ನ ಮಗ ಎಲ್ಲೋಗಿರ್ತಾನೋ ಅಂತ ಚಿಂತೆ ಮಾಡ್ತಾನೆ ಅಂತ ಹೇಳಿ ತನ್ನ ಸೇವಕನಿಗೆ ಹೇಳ್ದ, ಬಾ ಅಪ್ಪನ ಮನೆಗೆ ಹೋಗ್ಬಿಡೋಣ, ಕತ್ತೆ ಹೋದ್ರೆ ಹೋಗ್ಲಿ ಅಂತ. ಆದರೆ ಸೇವಕ ಹೇಳ್ದ, ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ,
ಆ ಪ್ರವಾದಿ ಬಳಿಗೆ ನಾವು ಹೋಗೋಣ. ಇಲ್ಲೊಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿ ಬಳಿಗೆ ನಾವು ಹೋಗೋಣ. ತಕ್ಷಣವಾಗಿ ಸೌಲನು ತಾನು ಆ ಪ್ರವಾದಿ ಬಳಿಯಲ್ಲಿ ಸಾಮುವೇಲನ ಬಳಿಯಲ್ಲಿ ಹೋಗ್ತಾನೆ. ಸಾಮುವೇಲನ ಬಳಿಯಲ್ಲಿ ಹೋಗೋದಕ್ಕಿಂತ ಮುಂಚೆ ದೇವರು ಸಾಮುವೇಲನ ಬಳಿಯಲ್ಲಿ ಮಾತಾಡ್ತಾನೆ. ಈಗೋ ಒಬ್ಬನು ಬರ್ತಾನೆ, ಅವನನ್ನು ಇಸ್ರಾಯೇಲರ ಅರಸನಾಗಿ ನೇಮಿಸಬೇಕು, ನಾನು ಅವನನ್ನು ಕಂಡಿದ್ದೇನೆ ಎಂದು ಸಾಮುವೇಲನ ಬಳಿಯಲ್ಲಿ ದೇವರು ಮಾತಾಡ್ತಾನೆ. ಈಗೋ ಸೌಲನು ತಾನು ಬರ್ತಾನೆ. ಸೌಲನು ಬಂದು ಸಾಮುವೇಲನ ನೋಡಿದಾಗ ಸಾಮುವೇಲನಿಗೆ ಗೊತ್ತಾಯಿತು, ದೇವರಿಂದ ಆರಿಸಲ್ಪಟ್ಟವನು ಇವನೇ ಎಂಬುದಾಗಿ. ಅವನನ್ನು ಕರೆಯುತ್ತಾನೆ, ಉಪಚರಿಸ್ತಾನೆ, ಅವನ ಕುರಿತಾಗಿರೋ ದೇವರ ಆಲೋಚನೆಯನ್ನು, ದೇವರ ಚಿತ್ತವನ್ನ ಅವನಿಗೆ ಪ್ರಕಟಿಸ್ತಾನೆ. ಅವನ ದೇವರ ಚಿತ್ತಕ್ಕೆ ಒಳಪಟ್ಟ ನಂತರ ಅವನಿಗೆ ಹೇಳ್ತಾನೆ, ನೀನು ಈ ಮಾರ್ಗದಲ್ಲಿ ಹೋಗು, ನಿನಗೆ ಕೆಲವರು ಸಿಗ್ತಾರೆ, ಅವರು ನಿನಗೆ ರೊಟ್ಟಿ ಕೊಡ್ತಾರೆ. ನೀನು ಈ ಮಾರ್ಗದಲ್ಲಿ ಹೋಗು, ಆ ಮಾರ್ಗದಲ್ಲಿ ನಿನಗೆ ಪ್ರವಾದಿಗಳು ಸಿಗ್ತಾರೆ, ನಿನಗೆ ದ್ರಾಕ್ಷಾರಸ ಕೊಡ್ತಾರೆ. ಒಂದೊಂದು ಸಂಗತಿಗಳನ್ನ ಅವನಿಗೆ ಪ್ರಕಟಿಸೋದಕ್ಕಾಗಿ ಪ್ರಾರಂಭಿಸ್ತ. ಸೌಲನು ಬೇಕಾದ್ರೆ ಈ ಮಾರ್ಗದಲ್ಲಿ ಯಾಕೆ ಹೋಗೋದು, ಅರಸ ಅವನು ಫಸ್ಟೇ ಬೇಡ ಅಂತ ಇದ್ದ, ಅವನ್ ಚಿಂತೆ ಮಾಡಿದ ಈ ಮಾರ್ಗಕ್ಕೆ ಯಾಕೆ ಹೋಗ್ಬೇಕು, ಬೇರೆ ಮಾರ್ಗಕ್ಕೆ ಹೋಗೋಣ ಅಂತ ಹೇಳಿ ದಾರಿ ತಪ್ಪಿಸ್ಲಿಲ್ಲ. ದೇವರ ಚಿತ್ತದ ಪ್ರಕಾರ ಆ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ಪ್ರಾರಂಭಿಸಿದಾಗ ಏನೆಲ್ಲ ಸಾಮುವೇಲನು ನುಡಿದ್ನು ಅದೆಲ್ಲ ಅವನಿಗೆ ಒದಗಿ ಬರೋದಕ್ಕಾಗಿ ಪ್ರಾರಂಭವಾಯಿತು. ಇವತ್ತು ದೇವರ ಮಕ್ಕಳೇ, ಅನೇಕ ವರ್ಷಗಳಿಂದ ದೇವರ ವಾಕ್ಯ ಕೇಳ್ತಾ ಇದ್ದೀರಾ, ಇವತ್ತು ಇದರ ಒಳಗಡೆ ಇರುವಂತ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಪ್ರವಾದಿಗಳು ನಿನ್ನನ್ನು ನಡೆಸುವಂತ ದೇವರ ಚಿತ್ತದ ಪ್ರಕಾರ ನೀವು ನಡೆಯುವುದಕ್ಕಾಗಿ ಪ್ರಾರಂಭಿಸಿದಾಗ ನಿಮಗುಳ್ಳಂತ ರೊಟ್ಟಿ, ನಿಮಗುಳ್ಳಂತ ದ್ರಾಕ್ಷಾರಸ, ನಿಮಗುಳ್ಳಂತ ಎಣ್ಣೆ, ನಿನ್ನ ಕುಟುಂಬಕ್ಕೆ ಬೇಕಾದದೆಲ್ಲ ದೇವರ ಚಿತ್ತದ ಮಾರ್ಗದಲ್ಲಿ ಇರುತ್ತದೆ. Come under the will of God. ದೇವರ ಚಿತ್ತಕ್ಕೆ ಅಧೀನರಾಗ್ರಿ. ನಮ್ಮ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿದೆ, ಆದರೆ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಯೆಹೋವನಿಂದಲೇ ಬರುತ್ತದೆ. ಹಾಗಾದ್ರೆ ನಾವು ಯಾವಾಗ ದೇವರ ಸಂಕಲ್ಪಕ್ಕೆ ವಿಧೇಯರಾಗ್ತೀವೋ, ನಾವು ಅನೇಕ ಸಾರಿ ಏನ್ ಮಾಡ್ತೀವಿ ಗೊತ್ತಾ, ದೇವರಿಗೆ ಲಂಚ ಕೊಡೋದಕ್ಕೆ ಇಷ್ಟಪಡ್ತೀವಿ, ದೇವರಿಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಇಷ್ಟಪಡ್ತೀವಿ, ದೇವರನ್ನ ಕೊಂಡುಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅಯ್ಯ, ನಾನು ದೇವರನ್ನ ಯಾರು ಕೊಂಡುಕೊಳ್ಳಕ್ಕಾಗಲ್ಲ. ಗಟ್ಟಿಯಾಗಿ ಆಮೇಲೆ ಹೇಳಬೇಕು, ನಾನು ದೇವರನ್ನ ಯಾರು ಬ್ಲ್ಯಾಕ್ ಮೇಲ್ ಮಾಡಕ್ಕಾಗಲ್ಲ. ದೇವರೇ, ನೀನು ನನಗೆ ಕೆಲಸ ಕೊಡ್ತೀಯಾ, ಆಮೇಲೆ ಚರ್ಚಿಗೆ ಬರ್ತೀನಿ. ದೇವ್ರು ಹೇಳ್ತೀನಿ, ಫಸ್ಟ್ ಚರ್ಚಿಗೆ ಬಾ. ದೇವರೇ, ನನ್ನ ಜೀವಿತದಲ್ಲಿ ಒಳ್ಳೆ ಅನುಗ್ರಹ ಸಿಕ್ಕಿದ್ರೆ ಆಮೇಲೆ ಪರಿಶುದ್ಧತೆಯಲ್ಲಿ ನಡೀತೀನಿ. ದೇವ್ರು ಹೇಳ್ತೀನಿ, ಪರಿಶುದ್ಧತೆಯಲ್ಲಿ ನಡಿ, ಆಮೇಲೆ ನಿನಗೆ ಆಶೀರ್ವಾದ ಮಾಡ್ತಾನೆ. ನನ್ನ ದೇವರನ್ನ ಯಾರಾದರೂ ಅಲ್ಲಲ್ಲಿಯ ಬೆದರಿಸೋದಕ್ಕೆ ನೋಡಿದ್ರೆ, ನಿಮ್ಮ ಬೆದರಿಕೆಗೋ, ನಿಮ್ಮ ಲಂಚಕ್ಕೋ, ನಿಮ್ಮ ಯಾವುದೇ ವಿಧವಾದ ಕಾರ್ಯಕ್ಕೋ ದೇವರು ಒಳಪಡೋದಿಲ್ಲ. ಯಾರಿಗೆ ದೇವರು ತನ್ನ ಸಂಕಲ್ಪ ಪ್ರಕಟಿಸ್ತಾನೆ ಗೊತ್ತಾ, ದೇವರ ಚಿತ್ತಕ್ಕೆ ಯಾರು ವಿಧೇಯರಾಗ್ತಾರೋ ಅವರಿಗೆ ದೇವರು ತನ್ನ ಸಂಕಲ್ಪವನ್ನು ಪ್ರಕಟಿಸ್ತಾನೆ. ಈ ವರ್ಷದಲ್ಲಿ ದೇವರು ನಮಗೆ ಕೊಡಲ್ಪಟ್ಟ ಆಲೋಚನೆಗಳು ನೆರವೇರಬೇಕಾ, ನಮ್ಮ ಕುರಿತಾಗಿ ದೇವರ ಏನ್ ಚಿತ್ತ ಇದೆ, ವಿ ಮಸ್ಟ್ ಕಮ್ ಅಂಡರ್ the will of God. ಒಂದೆರಡು ಕಾರ್ಯಗಳನ್ನು ಆದಷ್ಟು ಬೇಗ ಹೇಳ್ತೇನೆ. ಒಂದನೇದಾಗಿ, ದೇವರು ನಮ್ಮ ಕುರಿತಾಗಿ ಮಾಡಿದ ಸಂಕಲ್ಪ ಏನು? ಒಂದನೇದಾಗಿ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ. ಎಫೆಸಿಯರು ಬರೆದಂತ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಚನವನ್ನು ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕನಾದಂತ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು ಎಂದು. ಹಾಗಾದ್ರೆ ದೇವರ ಮೊದಲ ಸಂಕಲ್ಪ ಏನು ಗೊತ್ತ, ನಾವು ದೇವರ ಮಕ್ಕಳಾಗಿರ್ಬೇಕು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಯಾರ ಮಕ್ಕಳಾಗಿರ್ಬೇಕು? ಇನ್ನೊಂದ್ಸರಿ ಹೇಳ್ರಿ, ಯಾರ ಮಕ್ಕಳಾಗಿರ್ಬೇಕು? ದೇವ್ರ ಮಕ್ಕಳಾಗಿರೋರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಯಾರ ಮಕ್ಕಳಾಗಿರ್ಬೇಕು? ದೇವರ ಮಕ್ಕಳಾಗಿರ್ಬೇಕು. ಬೈಬಲ್ ಹೇಳ್ತದೆ, ಪಾಪ ಮಾಡುವವನು ದೇವರಿಂದ ಹುಟ್ಟಿದವನಲ್ಲ. ಯೋಹಾನ ಹೇಳ್ತಾನೆ, ಪಾಪ ಮಾಡುವವನು ದೇವರಿಂದ ಹುಟ್ಟಿದವನಲ್ಲ, ಅವನು ದೇವರ ಮಗನೂ ಅಲ್ಲ ಎಂದು. ಹಾಗಾದ್ರೆ ನೀನು ಪಾಪ ಮಾಡಿ ದೇವರ ಮಗನಂತ ಹೇಳ್ಕೊಳಕ್ಕಾಗಲ್ಲ. ನೀನ್ ತಪ್ಪು ಮಾಡುತ್ತಾ, ಪಾಪ ಮಾಡುತ್ತಾ, ಬಲಹೀನತೆ ಅಂತ ಹೇಳ್ತೀಯಲ್ಲ, ಭಾನುವಾರ ಎದ್ದು ಸೋಮವಾರ ಮುಳುಗೋದು, ಮತ್ತೆ ಭಾನುವಾರ ಎದ್ದು ಬರುವ ಪಾಪದ ಜೀವಿತದಿಂದ ನೀನು ದೇವರ ಮಗನಾಗೋದಕ್ಕಾಗೋದಿಲ್ಲ. ವಾಟ್ ಈಸ್ ದೇವರ ಸಂಕಲ್ಪ ಏನು? ಮೊದಲನೇದಾಗಿ
ಎಂಬುದಾಗಿ ದೇವರ ಮಕ್ಕಳಾಗಿ ನೀವು ಜೀವಿಸುವುದೇ ದೇವರ ಸಂಕಲ್ಪ. ಬೈಬಲ್ ಹೇಳ್ತದೆ, ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರೇನಾಗಿದ್ದಾರೆ? ಗಟ್ಟಿಯಾಗಲ್ರಿ, ಏನಾಗಿದ್ದಾರೆ? ಹಾಗಾಗಿರುತ್ತಾರೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಟ್ಟಿಗೆ ಅವನ ಸಾಕ್ಷಿ ಹೇಳ್ತಾನೆ. ಹಾಗಾದ್ರೆ ನಾವು ಪ್ರತಿಯೊಬ್ಬರು ಹೇಗೆ ಜೀವಿಸಬೇಕು? ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ಪಾಪ ಮಾಡುವವನು ಅವನು ದೇವರಿಂದ ಹುಟ್ಟಿದವನಲ್ಲ, ಸುಳ್ಳು ಹೇಳುವವನು ಅವನು ದೇವರಿಂದ ಹುಟ್ಟಿದವನಲ್ಲ, ದ್ವೇಷ ಮಾಡುವವನು ಅವನು ದೇವರಿಂದ ಹುಟ್ಟಿದವನಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗ, ಹಾಗಾದ್ರೆ ನಾವು ದೇವರ ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಸಂಕಲ್ಪ ನಮ್ಮ ಮೂಗಿನ ಶ್ವಾಸ ಇರುವವರಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕೆ ಹೊರತು ಸೈತಾನನ ಮಕ್ಕಳಾಗಿ ನಾವು ಎಂದಿಗೂ ಮಾರ್ಪಡಬಾರದು. ಇವತ್ತು ನಾನೊಬ್ಬ ಕ್ರಿಶ್ಚಿಯನ್ ಅನ್ಕೊಳ್ಳೋದು ಬಹಳ ಸುಲಭ, ನಾನೊಂದು ದೇವರ ಮಗು ಅನ್ನೋದು ಬಹಳ ಕಷ್ಟ. ಯಾರು ಬೇಕಾದ್ರೂ ಹೇಳ್ಬೋದು ಐ ಆಮ್ ಎ ಕ್ರಿಶ್ಚಿಯನ್ ಅಂತ ಹೇಳ್ಬೋದ, ನಾನು ದೇವರ ಮಗು ಅಂತ. ಕಾರಣ ನೀನು ದೇವರ ಮಗು ಅಂತ ಸಾಕ್ಷಿ ಹೇಳೋದು ನಿನ್ನ ಒಳಗಡೆ ದೇವರ ಆತ್ಮನು. ಆ ಆತ್ಮನು ಹೇಳ್ತಾ ಇರ್ತಾನೆ, ನೀನು ದೇವರ ಮಗು, ನೀನು ದೇವರ ಮಗು, ನೀನು ದೇವರ ಮಗು. ಯಾರು ದೇವರ ಮಗು ಅಂತ ನಿನ್ನ ಒಳಗಡೆ ಸಾಕ್ಷಿ ಹೇಳೋದು? ಪವಿತ್ರಾತ್ಮನು. ಆ ಪವಿತ್ರಾತ್ಮನು ಏನ್ ಮಾಡ್ತಾನೆ? ಯಾರು ತನ್ನ ಕೈಗಳಲ್ಲಿ ನಡೆಯಲ್ಪಡ್ತಾರೋ ಅವರನ್ನ ದೇವರ ಮಕ್ಕಳಾಗಿ ಮಾರ್ಪಡಿಸ್ತಾನೆ. ಹಾಗಾದ್ರೆ ಮೊದಲನೇದಾಗಿ ನಮ್ಮ ಕುರಿತಾಗಿ ದೇವರೇನ್ ಸಂಕಲ್ಪ ಮಾಡ್ತಾನೆ? ವಿ ಮಸ್ಟ್ ಬಿ ದ ಚಿಲ್ಡ್ರನ್ ಆಫ್ ಗಾಡ್. ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ. ಯೋಹನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದ 17ನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ, ಕರ್ತನೇ, ತಂದೆಯೇ, ನೀನು ಇವರನ್ನು ನನಗೆ ಕೊಟ್ಟಿದ್ಯಾ ಸ್ವಾಮಿ. ಲೋಕ ನನ್ನನ್ನು ಹಾಗೆ ಮಾಡೋದ್ರಿಂದ ಇವರನ್ನು ಸಹ ಲೋಕ ಹಾಗೆ ಮಾಡುತ್ತೆ, ಇವರನ್ನು ಸಹ ಲೋಕ ಹಾಗೆ ಮಾಡುತ್ತೆ. ಆದ್ರೆ ಇವರು ಕಡುಕರ ಕೈಯಲ್ಲಿ ಸಿಗದಂತೆ ನಿನ್ನ ಮಹಿಮೆಯಿಂದ ತುಂಬಿಸು ಅಂತ ಯೇಸು ಸ್ವಾಮಿ ಪ್ರಾರ್ಥಿಸ್ತಾನೆ. ಹಾಗಾದ್ರೆ ನೀನು ದೇವರ ಮಗುವಾಗಿ ನೀನು ಜೀವಿಸೋದಕ್ಕಾಗಿ ಪ್ರಾರಂಭಿಸಿದಾಗ ಈ ಲೋಕದ ಯಾವ ಕೇಡು ನಿನ್ನನ್ನು ಮುಟ್ಟದಂತೆ ನಡೆಸೋದು ಅದು ದೇವರ ಜವಾಬ್ದಾರಿ. ದೇವರ ಸಂಕಲ್ಪ, ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಎಫೆಸೀಯರ ಬರೆದ ಪತ್ರಿಕೆ 1ನೇ ಅಧ್ಯಾಯದ 11ನೇ ವಚನ. ಅಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ಆ ಪದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಆ ಒಂದು ಪದವನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಏನಂತ ಗೊತ್ತಾ? ತನ್ನ ಇಷ್ಟದಂತೆ ಮಾಡುವ ದೇವರು. ಯಾರು ಇಷ್ಟದಂತೆ? ಗಟ್ಟಿಯಾಗಿ ಹೇಳ್ರಿ. ದೇವರು ತನ್ನ ಇಷ್ಟದಂತೆ ಮಾಡುವ ದೇವರು ತಾನು ಏನು ಮಾಡ್ತಾನೆ? ನಮ್ಮನ್ನು ಏನಕ್ಕಾಗಿ ಆರಿಸಿಕೊಂಡನು? ಬೈಬಲ್ ಹೇಳ್ತದೆ, ನಾವು ಆತನ ಮಹಿಮೆಯನ್ನು ಪ್ರಖ್ಯಾತಿಗೆ ತರೋದಿಕ್ಕೆ. ದೇವರು ನಮ್ಮನ್ನು ಕರೆದಿರುವಂಥ ಉದ್ದೇಶ ನಾವು ದೇವರ ಮಹಿಮೆಯನ್ನು ಈ ಲೋಕದಲ್ಲಿ ಪ್ರಖ್ಯಾತಿಗೆ ತರಬೇಕು. ದೇವರ ನಾಮ ನಿನ್ನಿಂದ ದೂಷಿಸಲ್ಪಡಬಾರದು. ದೇವರ ನಾಮ ನಿನ್ನಿಂದ ಅವಮಾನಕ್ಕೆ ಒಳಪಡಬಾರದು. ದೇವರ ನಾಮ ನಿನ್ನಿಂದ ಎಲ್ಲೂ ದೋಷಣೆಗೆ ಒಳಪಡಬಾರದು. ಬೈಬಲ್ ಹೇಳ್ತದೆ, ಒಬ್ಬನ ಜ್ಞಾನ ಪ್ರಕಾಶದಲ್ಲಿ ಸೇರಿ ಮುಂದಿನ ಯುಗದ ಕುರಿತಾದ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿ ಪವಿತ್ರಾತ್ಮನ ದಾನಗಳನ್ನು ಹೊಂದಿಕೊಂಡು ಅವನು ಭ್ರಷ್ಟನಾದ್ರೆ ಬೈಬಲ್ ಹೇಳ್ತದೆ ಅವನು ತನ್ನ ಸ್ವಂತ ಕೈಯಿಂದ ಯೇಸು ಸ್ವಾಮಿಯನ್ನು ಮತ್ತೆ ಶಿಲುಬೆಗೆ ಹಾಕ್ತಾನೆ ಅಂತ. ನೀನು ಪ್ರತಿ ಸಾರಿ ದೇವರನ್ನು ಬಿಟ್ಟು ಪಾಪ ಮಾಡಿದಾಗ ನಿನ್ನ ಸ್ವಂತ ಕೈಯಿಂದಲೇ ನೀನು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುತ್ತಿ. ನೀನು ಪ್ರತಿ ಸಾರಿ ಪಾಪ ಮಾಡಿದಾಗ, ಪ್ರತಿ ಸಾರಿ ತಪ್ಪು ಮಾಡಿದಾಗ, ಪ್ರತಿ ಸಾರಿ ಜಗಳ ಮಾಡಿದಾಗ, ಪ್ರತಿ ಸಾರಿ ನೀನು ಕುಡಿದಾಗ, ಪ್ರತಿ ಸಾರಿ ನೀನು ಕೆಟ್ಟ ಮಾತುಗಳನ್ನು ಆಡಿದಾಗ, ಪ್ರತಿ ಸಾರಿ ನೀನು ಹಗೆ ಮಾಡಿದಾಗ, ಪ್ರತಿ ಸಾರಿ ನೀನು ಹಲ್ಲೆಲೂಯಾ ತಪ್ಪಾದ
ಕಾರ್ಯಗಳಿಗೆ ನಿನ್ನನ್ನು ನೀನು ಒಳಪಡಿಸಿದಾಗ, ಪಾಪದಲ್ಲಿ ನಡೆದಾಗ, ಅಹಂಕಾರ ಪಟ್ಟಾಗ ನೀನು ಏನ್ ಮಾಡ್ತೀಯ ಗೊತ್ತಾ? ಯೇಸು ಸ್ವಾಮಿಯನ್ನ ನಿನ್ನ ಸ್ವಂತ ಕೈಯಿಂದ ಆಣಿ ಹೊಡೆದು ಶಿಲುಬೆಗೆ ಹಾಕ್ತಾ ಇದೆಯಾ ಎನ್ನುವುದು ದೇವರ ವಾಕ್ಯ ತಿಳಿಸುತ್ತೆ. ಹಾಗಾದ್ರೆ ದೇವರ ಮಕ್ಕಳು ಮರೆಯಬಾರದು. ನಾವು ನನ್ನನ್ನು ದೇವರು ಕರೆದಿರೋದು ಪುನರುತ್ಥಾನ ಹೊಂದಿದ ಯೇಸುವನ್ನ ಮತ್ತೆ ಶಿಲುಬೆಗೆ ಹಾಕೋದಕ್ಕಲ್ಲ. ನನ್ನಿಂದ ದೇವರ ಮಹಿಮೆ ಪ್ರಖ್ಯಾತಿಗೆ ಬರಬೇಕು. ಅದರಿಂದ ಪೌಲನ್ ಹೇಳ್ತಾನೆ, ಇನ್ನ ಜೀವಿಸುವವನು ನಾನಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಯೇಸು ಜೀವಿಸ್ತಾ ಇದ್ದಾನೆ. ನಾನು ತಗ್ಗಲ್ಪಡಬೇಕು, ಕ್ರಿಸ್ತನು ನನ್ನಲ್ಲಿ ಏನಾಗಬೇಕು? ಎಚ್ಚಲ್ಪಡಬೇಕು. ಇವತ್ತು ದೇವರ ಮಕ್ಕಳೇ, ದೇವರ ಸಂಕಲ್ಪ ಏನು ಗೊತ್ತಾ? ಪ್ರತಿದಿನ ನಿನ್ನ ಜೀವನದಲ್ಲಿ ದೇವರು ಎಚ್ಚಲ್ಪಡಬೇಕು. ನೀನು ಕೆಲಸಕ್ಕೆ ಹೋದಾಗ ನಿನ್ನಿಂದ ದೇವರು ಎಚ್ಚಲ್ಪಡಬೇಕು. ನೀನು ಕಾಲೇಜ್ಗೆ ಹೋದಾಗ ನಿನ್ನಿಂದ ದೇವರು ಎಚ್ಚಲ್ಪಡಬೇಕು. ನೀನು ಸಂಬಂಧಿಕರ ಹತ್ರ ಹೋದಾಗ ಅಲ್ಲಿ ನಿನ್ನಿಂದ ದೇವರು ಎಚ್ಚಲ್ಪಡಬೇಕು. ನೀನು ಬಿಸ್ನೆಸ್ಗೆ ಹೋದಾಗ ಅಲ್ಲಿಂದ ದೇವರು ಎಚ್ಚಲ್ಪಡಬೇಕು. ಇವತ್ತು ದೇವರ ಮಕ್ಕಳೇ, ಅದೇ ದೇವರು ನಿನ್ನ ಕುರಿತಾಗಿ ಮಾಡ್ತಿರುವ ಸಂಕಲ್ಪ. ದೇವರು ನಿನ್ನಿಂದ ಮಹಿಮೆ ಹೊಂದುತ್ತಾ ಇದ್ದಾನ? ದೇವರ ಮಹಿಮೆ ನಿನ್ನಲ್ಲಿ ಪ್ರಖ್ಯಾತಿಗೆ ಬರ್ತಾ ಇದೆಯಾ? ಹೇಳೋದು ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ನೋಡಿ ನೀನು ದೇವರ ಮಗು ಎಂದು ಯಾರಾದರೂ ಸಾಕ್ಷೀಕರಿಸ್ತಾ ಇದ್ದಾರಾ? ಭಾನುವಾರ ಚರ್ಚಿಗೆ ಬರ್ತೀರಾ, ಮರಿಯಾಗಿ ಹೋಗ್ತೀರಾ. ದೇವರ ಆಶೀರ್ವಾದ ಮಾಡಿಲ್ಲ ಅಂತಂದ್ರೆ, ನಾನು ಇಷ್ಟು ವರ್ಷ ಚರ್ಚ್ಗೆ ಹೋದೆ, ಇಷ್ಟು ಕಾಣಿಕೆ ಕೊಟ್ಟೆ, ದೇವರು ಏನು ಮಾಡಲಿಲ್ಲ. ಅಯ್ಯ, ನಿನ್ನ ಮನೆಯಲ್ಲಿ ನಿನ್ನ ಮುಖಾಂತರ ದೇವರ ನಾಮ ಮಹಿಮೆ ಹೊಂದಂಗೆ ಜೀವಿಸ್ತಾ ಇದೆಯಾ? ನೀನು ಬಿಸ್ನೆಸ್ ಮಾಡೋ ಸ್ಥಳದಲ್ಲಿ ದೇವರ ನಾಮ ನಿನ್ನ ಮುಖಾಂತರ ಮಹಿಮೆ ಹೊಂದ್ತಾ ಇದೆಯಾ? ನಿನ್ನ ಫ್ರೆಂಡ್ಸ್ಗಳ ಹತ್ರ ಹೋದಾಗ ನಿನ್ನ ಮುಖಾಂತರ ದೇವರ ನಾಮ ಮಹಿಮೆ ಹೊಂದುತ್ತಾ ಇದೆಯಾ? ನಿನ್ನ ಸಂಬಂಧಿಕರ ಹತ್ರ ಹೋದಾಗ ದೇವರ ನಾಮ ನಿನ್ನ ಮುಖಾಂತರ ಮಹಿಮೆ ಹೊಂದುತ್ತಾ ಇದೆಯಾ? ಇಲ್ಲ, ಊರು ಓಡೋ ಸ್ಥಳದಲ್ಲಿ ಅವ್ರ ಸಂಗಡ ನೀನು ಒಬ್ಬನಾಗಿದೀಯಾ? ಅದರ ಅರ್ಥ ನೀನು ದೇವರ ಸಂಕಲ್ಪದಲ್ಲಿ ಜೀವಿಸ್ತಾ ಇಲ್ಲ. ನೀನು ಎಲ್ಲೇ ಹೋದ್ರೂ ನಿನ್ನ ಮನಸ್ಸಲ್ಲಿ ಇರಬೇಕಾದ ಒಂದೇ ಒಂದು ಕಾರ್ಯ, ನಾನು ತಗ್ಗಬೇಕು, ಕ್ರಿಸ್ತನು ನನ್ನಲ್ಲಿ ಹೆಚ್ಚಾಗಬೇಕು. ನಾನು ತಗ್ಗಬೇಕು, ಕ್ರಿಸ್ತನು ನನ್ನಲ್ಲಿ ಹೆಚ್ಚಾಗಬೇಕು. ಆದ್ರಿಂದಲೇ ದೇವರ ವಾಕ್ಯ ಹೇಳ್ತದೆ, ತನ್ನ ಇಷ್ಟದಂತೆ ಮಾಡುವ ದೇವರು. ದೇವರು ನಿನ್ನನ್ನು ಕಷ್ಟಕ್ಕೆ ಒಳಪಡಿಸಿದ್ರು ಅಲ್ಲಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸ್ತಾನೆ. ದೇವರು ನಿನ್ನನ್ನು ಕಣ್ಣೀರಿಗೆ ಒಳಪಡಿಸಿದ್ರು ಅಲ್ಲಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸ್ತಾನೆ. ದೇವರು ನಿನ್ನನ್ನು ಶೂನ್ಯತೆ ಅವಸ್ಥೆಗೆ ಒಳಪಡಿಸಿದ್ರು ಅಲ್ಲಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸ್ತಾನೆ. ಕಾರಣ, ದೇವರ ಚಿತ್ತದಲ್ಲಿ ನೀನು ನಡೆದಾಗ, ನಾನ್ ತಗ್ಗಬೇಕು, ದೇವರು ಹೆಚ್ಚಬೇಕು ಎನ್ನುವಂತ ಮನೋಭಾವನೆಯಲ್ಲಿ ನೀನು ಜೀವಿಸಿದಾಗ, ಎಲ್ಲೋ ನೀನು ತಲೆ ತಗ್ಗೋದಕ್ಕೆ ದೇವರು ಬಿಡಲ್ಲ. ಕಾರಣ, ತನ್ನ ಇಷ್ಟದಂತೆ ಮಾಡುವ ದೇವರು, ಯಾರು ತನಗಾಗಿ ದೇವರು ಆರಿಸ್ಕೊಂಡಿರ್ತಾನೋ ಅವರಲ್ಲಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸ್ತಾನೆ. ಈಗ ಲಾಜರಸ್ನು ಸತ್ತೋಗಿದ್ದಾನೆ. ಶಿಷ್ಯರು ಓಡಿ ಬಂದು ಹೇಳಿದ್ರು, ಯೇಸುವೆ, ಲಾಜರನ ಸತ್ತ 4 ದಿವಸ ಆಯಿತು. ಯೇಸು ಸ್ವಾಮಿ ಹೇಳಿದನು, ಅವರು ಈ ರೋಗ ಬಂದಿದ್ದು ಮರಣಕ್ಕಾಗಿ ಅಲ್ಲ, ದೇವರ ನಾಮದ ಮಹಿಮೆಗಾಗಿ. ಶಿಷ್ಯರಿಗೆಲ್ಲ ನಂಬಲಿಕ್ಕೆ ಅಸಾಧ್ಯ. ಸತ್ತೋದ 4 ದಿವಸ ಆಗಿ ಸಮಾಧಿಯಲ್ಲಿ ಆಯಿತು. ಯೇಸು ಸ್ವಾಮಿ ಬಾ ಅಂತ ಹೇಳ್ತಾ ಇದ್ದಾನೆ. ಶಿಷ್ಯರೆಲ್ಲ ಹೇಳಿದ್ರು, ಬನ್ರಿ, ಹೆಂಗೋ ಯೇಸು ಸ್ವಾಮಿನ ಹೊಡೆದುಕೊಳ್ತಾರೆ, ಅವನ ಸಂಗಡ ನಾವು ಹೋಗಿ ಸಾಯೋಣ ಅಂತ ಹೇಳಿ ಡೈಲಾಗ್ ತೋಮ ಹೊಡ್ಕೊಂಡು ಹೋದ. ಕೆಲವರು ಹಂಗೇನೆ ನಂಬಿಕೆ ವಿಷಯ ಬಂದಾಗ ಇಲ್ದಿರೋ ಡೈಲಾಗ್ ಎಲ್ಲ ಹೊಡಿತಾರೆ. ಯೇಸು ಸ್ವಾಮಿನೇ ಬಿಟ್ಟಿಲ್ಲ, ಇನ್ನು ನಿಮ್ಮ ಗಂಡ ನಿಮ್ಮನ್ನು ಬಿಡ್ತಾನೆ? ಈಗ ಸೋತ್ರ ಹೇಳ್ದೇ ಇದ್ದಾಗ ಯೇಸು ಸ್ವಾಮಿ ಹೇಳ್ತಾನೆ, ಬನ್ರಿ ಎಬ್ಬಿಸೋಣ ಅಂತ. ಶಿಷ್ಯರು ಹೇಳಿದ್ರು, ಬನ್ರಿ ಸಾಯಕ್ಕೆ ಹೋಗೋಣ ಅಂತ. ನನಗೆ ಭಾಳ ಸಂತೋಷ ಕೊಟ್ಟ ಕಾರ್ಯ, ಇಂಥ ಶಿಷ್ಯನ ಹಿಡ್ಕೊಂಡು ಯೇಸು ನಡೀತಾ ಇದ್ದಾನೆ ದೇವರ ಸಂಕಲ್ಪ ನೆರವೇರಿಸೋದಕ್ಕೆ. ಹಾಗಾದ್ರೆ ನಾವೇ ಎಷ್ಟೋ ಸ್ತೋತ್ರ ಹೇಳ್ಬೇಕು. ಯೇಸು ಸ್ವಾಮಿ ಅಲ್ಲೋದಾಗ ಮಾರ್ತಾಳು ಓಡ್ ಬರ್ತಾ ಇದ್ದಾಳೆ, ಯೇಸುವೇ
ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ತಕ್ಷಣವಾಗಿ ಯೇಸು ಸ್ವಾಮಿ ಹೇಳಿದ್ರು, ಮರಿಯಳೆ, ನಾನೇ ಪುನರುತ್ಥಾನವು ಜೀವವು, ನನ್ನ ನಂಬುವವನು ಸತ್ರು ಅವನು ಬದುಕ್ತಾನೆ. ನೀನು ನಂಬಿದ್ರೆ ದೇವರ ಮೈ ಮೇಲೆ ಕಾಣ್ತೀಯ. ಇವಳು ಓಡಾಡ್ಲಿ ಪದ ಕೇಳಿದ್ದೆ, ಮರಿಯಳನ್ನ ಕರೀತಾ ಇದ್ದಾಳೆ, ಗುರು ಬಂದಿದ್ದಾನೆ ಬಾ. ಮರಿಯಳು ಓಡ್ ಬದ್ಲು ಅದೇ ಡೈಲಾಗ್, ಯೇಸುವೇ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಇವತ್ತು ಇಲ್ಲಿ ಕುಳಿತುಕೊಂಡಿರೋರು ಅದೇ ಪ್ರಶ್ನೆ, ಯೇಸು ಇದ್ದಿದ್ರೆ ನನ್ನ ಜೀವನದಲ್ಲಿ ಹಿಂಗೆ ಆಗ್ತಾ ಇತ್ತಾ? ಯೇಸು ಇದ್ದಿದ್ರೆ ನನ್ನ ಕುಟುಂಬದಲ್ಲಿ ಹಿಂಗೆ ಆಗ್ತಾ ಇತ್ತ? ಅಯ್ಯ, ಯೇಸು ಯಾವಾಗಲೂ ಇದ್ದಾನೆ. ನೀನಿದ್ಯಾ ಆತನ ಚಿತ್ತದಲ್ಲಿ? ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಓಡಿ ಬಂದ್ರು. ಬೈಬಲ್ ಅಲ್ಲಿ ಅದೇ ಡೈಲಾಗು, ನೀನಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳಿದನು, ಇದ್ರ ಮುಖಾಂತರ ದೇವರ ನಾಮ ಮಹಿಮೆ ಹೊಂದೋದಿಕ್ಕೆ. ಇವತ್ತು ದೇವರ ಮಕ್ಕಳೇ, ಏನೇ ಜೀವನದಲ್ಲಿ ಬರಲಿ ಹೇಳ್ಬೇಕು, ಇದೆಲ್ಲ ದೇವರ ನಾಮದ ಮಹಿಮೆಗಾಗಿ. ಈ ರೋಗ ದೇವರ ನಾಮದ ಮಹಿಮೆಗಾಗಿ, ಈ ಇಕ್ಕಟ್ಟು ದೇವರ ನಾಮದ ಮಹಿಮೆಗಾಗಿ, ಈ ಅವಮಾನ ದೇವರ ನಾಮದ ಮಹಿಮೆಗಾಗಿ, ಈ ಕಣ್ಣೀರು ದೇವರ ನಾಮದ ಮಹಿಮೆಗಾಗಿ. ದೇವರ ಚಿತ್ತ ಇಳಿದಿರ ನನ್ನ ತಲೆಯಿಂದ ಒಂದು ಕೂದಲು ಕೆಳಗಡೆ ಬೀಳೋದಿಲ್ಲ ಎನ್ನೋದು ದೇವರ ವಾಕ್ಯದ ಪ್ರಮಾಣ ಆಗಿರೋದ್ರಿಂದ ನನ್ನ ಜೀವನದಲ್ಲಿ ಏನೇ ಬಂದ್ರು ಅದು ದೇವರ ನಾಮದ ಮಹಿಮೆಗಾಗಿ. ಯಾವಾಗ್ಲಿ ಪದ ಹೇಳೋದಕ್ಕಾಗಿ ಪ್ರಾರಂಭಿಸ್ರಿ. ನಾನು ಹೇಳ್ತೇನೆ, ನಿಮಗೆ ಗೊತ್ತಿಲ್ಲದೆ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ. ಮಾತಾಡ್ರಿ. ನನ್ನ ಜೀವನ ಇರೋದು ದೇವರ ನಾಮದ ಮಹಿಮೆಗಾಗಿ, ನನ್ನ ಕುಟುಂಬ ಇರೋದು ದೇವರ ನಾಮದ ಮಹಿಮೆಗಾಗಿ, ನನ್ನ ಕೆಲಸ ಇರೋದು ದೇವರ ನಾಮದ ಮಹಿಮೆಗಾಗಿ, ನನ್ನ ಮಕ್ಕಳಿರೋದು ದೇವರ ನಾಮದ ಮಹಿಮೆಗಾಗಿ. ಯಾರಾದ್ರೂ ಹೇಳಂಗಿದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. We must always speak. ಅಯ್ಯೋ ಹಾಳಾಗೋಗಿದ್ದೀನಿ, ಬೇಡ ಅದು. ಅಯ್ಯೋ ನಾಶ ಆಗೋಗ್ಬಿಡ್ತೀನಿ, ಬೇಡ ಅದು. ಎಂತ ಪರಿಸ್ಥಿತಿ ಬರಲಿ ಹೇಳ್ರಿ, ಇದರಿಂದ ದೇವರ ನಾಮ ಮಹಿಮೆ ಹೊಂದುತ್ತೆ. ಈ ಕಣ್ಣೀರಿಂದ ದೇವರ ನಾಮ ಮಹಿಮೆ ಹೊಂದುತ್ತೆ. ಈ ಹೋರಾಟಗಳಿಂದ ದೇವರ ನಾಮ ಮಹಿಮೆ ಹೊಂದುತ್ತೆ. ಯೇಸು ಸ್ವಾಮಿ ಹತ್ರ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಶಿಷ್ಯರು ಪಕ್ಕದಲ್ಲಿ ಕೂತಂತ ಒಂದು ವ್ಯಕ್ತಿಯನ್ನು ನೋಡಿ ಹೇಳಿದ್ರು, ಯೇಸುವೇ, ಇವನ ಕುರುಡನಾಗಿ ಹುಟ್ಟೋದಕ್ಕೆ ಯಾರು ಪಾಪ ಮಾಡಿದ್ದು? ಇವನ ತಂದೆ ತಾಯಿಗಳು ಪಾಪ ಮಾಡಿದ್ರ, ಇವನು ಪಾಪ ಮಾಡಿದ್ನ? ಯೇಸು ಸ್ವಾಮಿ ಹೇಳಿದನು, ಯಾರು ಪಾಪ ಮಾಡಲಿಲ್ಲ, ದೇವರ ನಾಮದ ಮಹಿಮೆ ಇವನಲ್ಲಿ ಹೊಂದೋದಕ್ಕಾಗಿ ಇವನು ಕುರುಡನಾಗಿ ಹುಟ್ಟೋದನು. ಯೇಸು ಆ ಕುರುಡು ಕಣ್ಣುಗಳನ್ನು ತೆರೆದನು. ಇವತ್ತು ಕೆಲವರಿಗೆ ಕಷ್ಟ ಬರಲಿ, ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಡ್ತಾರೆ, ಯಾವ ಜನ್ಮದಲ್ಲಿ ಮಾಡಿದ ಪಾಪನೋ ಈಗ ಅನುಭವಿಸ್ತಾ ಇದ್ದೀನಿ ಅಂತ. ಅದರಿಂದ ಬೈಬಲ್ ಹೇಳುತ್ತೆ, ನೀನು ಹುಟ್ಟೋಕ್ಕಿಂತ ಮುಂಚೆನೇ ದೇವ್ರ ಸಂಕಲ್ಪ ಮಾಡಿದ್ದಾನೆ. ಬೈಬಲಲ್ಲಿ ಅದೇ ತಾನೇ ಓದಿದ್ದು. ನೀನು ಏನು ಅರಿಯದೆ ಇದ್ದಾಗ್ಲೇನೆ ದೇವರು ನಿನ್ನ ಕುರಿತಾಗಿ ಸಂಕಲ್ಪ ಮಾಡಿದ್ದಾನೆ. ಆದ್ರಿಂದ ಕಷ್ಟ ಬಂದಿದೆ ತಡ, ಯಾವ ಜನ್ಮದಲ್ಲಿ ನಾವು ಮಾಡಿದ ಪಾಪನೋ ಅಂತ. ಒಂದೇ ಜನನ, ಒಂದೇ ಮರಣ, ಆಮೇಲೆ ನ್ಯಾಯ ತೀರ್ಪು. ಹಳೆ ಫ್ಲಾಶ್ ಬ್ಯಾಕ್ ಏನಿಲ್ಲ, ಫ್ರೆಶ್ ಆಗಿ ಈ ಲೋಕಕ್ಕೆ ಬಂದಿರೋದು ನೀವು. ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಇವತ್ತು ಇಕ್ಕಟ್ಟುಗಳು ಬಂದಾಗ ಯಾವ ಜನ್ಮದ ಪಾಪನೋ ನಮ್ಮ ಅಪ್ಪ ಮಾಡಿದ, ಅಮ್ಮ ಮಾಡಿದ, ಈಗ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಬೇಡ್ರಿ. ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿ ದೇವರ ಮಗನಾಗಿ ನಾನು ಮಾರ್ಪಟ್ಟಿದ್ದೇನೆ. ಇನ್ನು ನಾನು ಅಲ್ಲಿ ಹೆಚ್ಚಿಸಲ್ಪಡೋದಿಲ್ಲ, ನಾನು ತಗ್ಗಬೇಕು, ಯೇಸು ಮಹಿಮೆ ಹೊಂದಲ್ಪಡಬೇಕು. ಎಂತ ಹೋರಾಟದ ಮಧ್ಯದಲ್ಲೂ ಯೇಸು ನನಗಾಗಿದ್ದಾನೆ. ನನ್ನ ಜೀವಿತ ದೇವರ ನಾಮದ ಮಹಿಮೆಗೆಂದು ದುಡುವಾಗಿ ನಿಲ್ರಿ. ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದೇ. ಅದರಿಂದಲೇ ದೇವರ ವಾಕ್ಯದಲ್ಲಿ ಜಕರೀಯನು ಬರೆದ ಪ್ರವಾದಿ ಗ್ರಂಥ 8ನೇ ಅಧ್ಯಾಯದ ಕಡೆ ಬನ್ರಿ. ದೇವರು ತಾನು ಏನ್ ಸಂಕಲ್ಪ ಮಾಡ್ತಾನೆ, ಆ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿದ್ದೇನೆ. ಹೆದರಬೇಡ್ರಿ, ಇದು ಸೈನ್ಯಾಧೀಶ್ವರನಾದ ಯೆಹೋವನ ನುಡಿ. ದೇವರು ಹೇಳ್ತಾ ಇದ್ದಾನೆ, ಯೆರೂಸಲೇಮಿಗೂ ನಾನು ಹೊಸ ಸಂಕಲ್ಪ ಮಾಡಿದ್ದೇನೆ. ಏನು ಗೊತ್ತಾ ಹೊಸ ಸಂಕಲ್ಪ? ನಿಮಗೆ ಮೇಲನ್ನು ಮಾಡೋದಿಕ್ಕೆ, ಒಳ್ಳೆಯದನ್ನು ಮಾಡೋದಿಕ್ಕೆ, ದೊಡ್ಡ ಕಾರ್ಯಗಳನ್ನು ಮಾಡೋದಿಕ್ಕೆ ನಾನು ಸಂಕಲ್ಪ ಮಾಡಿದ್ದೇನೆ. ದೇವರು ಹೇಳ್ತಾ ಇದ್ದೀನಿ, ಇದು ನನ್ನ ನುಡಿ. ಹಲ್ಲೆಲೂಯ. ಹಾಗಾದ್ರೆ ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ ದೇವರು ಮಾಡೋದು ಯಾವತ್ತೂ ಕೇಡಾದದ್ದು ದೇವರು ಮಾಡಲ್ಲ. ನಮ್ಮ ಕುರಿತಾಗಿ ದೇವರು ಯೋಚನೆ ಮಾಡುವ ಸಂಕಲ್ಪಗಳೆಲ್ಲ ಅದು ನಮ್ಮ ಬೆಳವಣಿಗೆಗುಳ್ಳದು, ನಮ್ಮ ಆಶೀರ್ವಾದಕ್ಕುಳ್ಳದು, ನಮ್ಮ ಉದ್ಧಾರಕ್ಕುಳ್ಳದು, ನಮ್ಮ ಅನುಗ್ರಹಕ್ಕುಳ್ಳದು. ಹಾಗಾದ್ರೆ ದೇವರ ಒಳ್ಳೆ ಮೇಲು ನಮ್ಮ ಜೀವನದಲ್ಲಿ ಅನುಭವಿಸಬೇಕಾದ್ರೆ ದೇವರು ತಾನು ಹೇಳ್ತಾನೆ ನೋಡ್ರಿ, ಜಕರೀಯ 8:15 ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ.
ಅಲ್ಲಿ ಬೈಬಲ್ ಹೇಳ್ತದೆ, ನೀವು ಮಾಡಬೇಕಾದ ಕಾರ್ಯ ಇವೆ. ಒಳ್ಳೇದು ನಡಿಬೇಕಾ ನಿಮ್ಮ ಜೀವನದಲ್ಲಿ? ಶುಭ ನಡಿಬೇಕಾ? ದೇವರು ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ದೇವರು ತರಬೇಕಾ? ದೇವರು ಕೆಲವೊಂದು ಕಾರ್ಯ ಹೇಳ್ತಾನೆ. ಏನು ನೋಡ್ರಿ ಮುಂದಿನ ವಾಕ್ಯ, ನೀವು ಮಾಡಬೇಕಾದ ಕಾರ್ಯಗಳು ಇವೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನಪ್ರದವಾದ ನ್ಯಾಯವನ್ನು ಸ್ಥಾಪಿಸಿರಿ. ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯದಿರಲಿ. ಸುಳ್ಳು ಸಾಕ್ಷಿಗೆ ಎಂದಿಗೂ ಸಂತೋಷ ಪಡಬೇಡ್ರಿ. ಇವುಗಳನ್ನೆಲ್ಲ ದ್ವೇಷಿಸುವವನಾಗಿದ್ದಾನೆ ಎಂದು ಯೆಹೋವನು ನುಡಿಯುತ್ತಾನೆ. ಇವತ್ತು ಗಂಡಂದ್ರೆ ಹೆಂಡತಿ ಹತ್ರ ಆಗಾಗ ಸುಳ್ಳು ಹೇಳ್ತಿರಲ್ಲ, ಅದನ್ನ ಬಿಡ್ರಿ, ಒಳ್ಳೇದಾಗತ್ತೆ. ಹೆಂಡತಿಯರೇ ಗಂಡಂದ್ರ ಹತ್ರ ಸುಳ್ಳು ಹೇಳ್ತಿರಲ್ಲ, ಬಿಡ್ರಿ. ಅದು ನೆರೆಯವನ ಕುರಿತಾಗಿ ಯಾವಾಗ ಹಾಳಾಗೋಗ್ಬಿಡ್ತಾನೆ ಅಂತ ಹೃದಯದಲ್ಲಿ ಆಗಾಗ ಡೈಲಾಗ್ ಹೊಡಿತೀರಲ್ಲ, ಅದು ಬಿಡ್ರಿ. ನಿಮ್ಮ ಜೀವನದಲ್ಲಿ ಒಳ್ಳೇದಾಗದಿರೋದಕ್ಕೆ ಅದೇ ಕಾರಣ. ನಾನೆಲ್ಲ ಹೇಳ್ತಾ ಇರೋದು ಬೈಬಲ್. ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ ನೋಡ್ರಿ, ನೆರೆಯವನ ಸಂಗಡ ನಿಜವನ್ನೇ ಆಡ್ಲಿ. ಕೈ ಕೊಟ್ಟು ಪ್ರೈಸ್ ಲಾರ್ಡ್, ಹೇಗಿದ್ದೀರಾ, ಚೆನ್ನಾಗಿದ್ರು, ಓ ನಿಮ್ಮ ಅಭಿವೃದ್ಧಿ ಕಂಡು ನನಗೆ ಬಹಳ ಸಂತೋಷ. ಹಿಂದ್ಗಡೆ ಹೋಗಿ ಚುಚ್ಚೋದು, ಯಾವಾಗ ನನ್ನ ಕಂಡು ತಪ್ಪು ಹೋಗ್ಬಿಡ್ತಾನೋ. ನೀನು ಹೃದಯದಲ್ಲಿ ಕೋಪ ಇದೆಯಾ, ಕೋಪ ಇದೆ ಅಂತ ಹೇಳು. ಪ್ರೀತಿ ಇದೆಯಾ, ಪ್ರೀತಿ ಇದೆ ಅಂತ ಹೇಳು. ಆಶೀರ್ವಾದ ಇದೆಯಾ, ಆಶೀರ್ವಾದ ಇದೆ ಅಂತ ಹೇಳು. ನೀನು ಬಾಯಲ್ಲಿ ಒಳ್ಳೆಯದನ್ನು ನುಡಿದು ಹೃದಯದಲ್ಲಿ ಕೈ ಇಟ್ಕೊಂಡ್ರೆ ದೇವ್ರು ಹೇಳ್ತಾನೆ ಒಳ್ಳೇದಾಗಲ್ಲ. ಮೇಲೆ ನೀವು ಸ್ತೋತ್ರ ಹೇಳ್ಬೇಕು. 3ನೇ ಸರ್ವಿಸ್ ಸರ್, ಗಟ್ಟಿಯಾಗಿ ಒಂದು ಅಲ್ಲೇಲೂಯಾ ಹೇಳ್ರಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಒಂದು ಅಲ್ಲೇಲೂಯಾ ಹೇಳ್ರಿ. ನಿಮ್ಮ ನೆರೆಯವನ ಸಂಗಡ ಯಾರನ್ನ ನೀವು ಭೇಟಿ ಮಾಡ್ತೀರೋ ಅವನ ಸಂಗಡ ನಿಜವನ್ನ ಆಡ್ರಿ. ಇವತ್ತು ಎಷ್ಟೋ ಗಂಡಂದಿರು ತಮ್ಮ ಹೆಂಡತಿಯರ ಸಂಗಡ ಸುಳ್ಳಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಹೆಂಡತಿಯರು, ಮಕ್ಕಳು, ತಂದೆ ತಾಯಿಗಳು ನಿಮ್ಮ ಮನೆಯಲ್ಲೇ ಸುಳ್ಳುಗಳ ಕಂತೆ ತುಂಬಲ್ಪಟ್ಟಿದೆ. ನಿನ್ನ ಗಂಡನನ್ನ, ನಿನ್ನ ಹೆಂಡತಿಗೆ ನೀನು ಸತ್ಯವನ್ನು ಆಡದೇ ಇದ್ದಾಗ ದೇವರ ಮುಂದೆ ಹೆಂಗ್ ಸತ್ಯ ಆಡ್ತೀಯ? ಇದನ್ನ ಇಟ್ಟುಕೊಂಡು ಒಳ್ಳೇದಾಗ್ಲಿ ಅಂದ್ರೆ ಹೆಂಗ್ ಒಳ್ಳೇದಾಗುತ್ತೆ? ನಿನ್ನ ನೆರೆಯವನ ಸಂಗಡ ಸತ್ಯ ಆಡು. ಅದು ವಿಶ್ವಾಸಿ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಪಾಸ್ಟ್ ಆಗಲಿ, ನಿನ್ನ ಜೊತೆಯಲ್ಲಿ ಕುಳಿತುಕೊಂಡು ಆರಾಧನೆ ಮಾಡೋರಾಗ್ಲಿ, ನಿನ್ನ ಕೊಲೀಗಾಗಲಿ, ಯಾರೇ ಆಗಲಿ. ಸುಳ್ಳಿಂದ ನಾನು ದೊಡ್ಡವನಾಗ್ತೀನಿ ಅಂದ್ರೆ ಸುಳ್ಳು ಆಡುವವನು ಸೈತಾನನ ಮಗನು. ಸೈತಾನನು ಬರೋದು ಕದ್ದುಕೊಳ್ಳೋದಕ್ಕೂ, ಕುಯ್ಯೋದಕ್ಕೂ, ಹಾಳು ಮಾಡೋದಕ್ಕೆ. ಯಾವಾಗ ನೀನು ಸುಳ್ಳು ಹೇಳೋದಕ್ಕಾಗಿ ಪ್ರಾರಂಭಿಸ್ತೀಯೋ ಸೈತಾನನಿಗೆ ನೀನು ಬಾಗಿಲು ತೆರೆದು ಕೊಡ್ತಾ ಇದೀಯಾ. ಅವನು ಒಳಗಡೆ ಬಂದ್ರೆ ಬಿಡ್ತಾನ? ದೇವರು ಉದ್ದೇಶ ಪಡೋದೇನು? ಮೇಲ್ ಮಾಡ್ಬೇಕು, ನಾನು ಆಶೀರ್ವಾದದ ಮಾಡಬೇಕು, ದೊಡ್ಡ ಕಾರ್ಯ ಮಾಡಬೇಕು, ಅನುಗ್ರಹಿಸಬೇಕು. ದೇವರು ಒಳ್ಳೆಯದನ್ನು ಮಾಡೋದಕ್ಕೆ ಇಳಿದು ಬಂದಾಗ ಇಲ್ಲಿ ನೋಡಿದ್ರೆ ಸುಳ್ಳಾಡ್ಕೊಂಡೇ ನಡೀತಾ ಇರೋದು. ಎರಡನೇದಾಗಿ, ನಿಮ್ಮ ಚಾವಡಿಯಲ್ಲಿ, ನೀವು ಕುಳಿತುಕೊಳ್ಳೋ ಸ್ಥಳದಲ್ಲಿ ಸತ್ಯವನ್ನ, ಸಮಾಧಾನಪ್ರದವಾದ ನ್ಯಾಯವನ್ನ ಸ್ಥಾಪಿಸ್ರಿ. ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಹಂಗೆ ಜಗಳ ತಂದಿಟ್ಬಿಡ್ತಾರೆ. ನೀವು 4 ಜನ ಕುತ್ಕೊಂಡಾಗ ಸಮಾಧಾನ ಸ್ಥಾಪಿಸ್ರಿ. ನೀವೊಂದು 2 ಕುತ್ಕೊಂಡಾಗ ಸಮಾಧಾನ ಸ್ಥಾಪಿಸ್ರಿ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಇದೇ ಸಮಾಧಾನ ಎಲ್ಲ ಕಡೆ ಕಾಪಾಡ್ಕೊಳ್ರಿ. ಬೈಬಲ್ ಹೇಳ್ತದೆ, ನೀವು ಎಲ್ಲೇ ಕೂತ್ಕೊಂಡ್ರು ಸಮಾಧಾನ ಸ್ಥಾಪಿಸ್ಬೇಕು, ಗೊಂದಲ ಉಂಟು ಮಾಡಬಾರ್ದು. ನೀನು ಗೊಂದಲ ಉಂಟು ಮಾಡೋನಾಗಿದ್ರೆ ಒಳ್ಳೇದು ನಡೆಯೋದು ಬಹಳ ಕಷ್ಟ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ತನ್ನ ನೆರೆಯವನಿಗೆ ಕೇಡು ಬಗೆದಿರಲಿ. ಅದು ಕಾಲೇಜಲ್ಲಾಗಲಿ, ಅದು ಕೆಲಸ ಮಾಡೋ ಜಾಗದಲ್ಲಾಗಲಿ, ಸಂಬಂಧಿಕರ ಬಳಿಯಲ್ಲಾಗಲಿ, ಸ್ನೇಹಿತರ ಬಳಿಯಲ್ಲಾಗಲಿ, ಅಣ್ಣ ತಮ್ಮಂದ್ರ ಬಳಿಯಲ್ಲಾಗಲಿ, ಕೇಡನ್ನ ಹೃದಯದಲ್ಲಿ ಬಗೆಬಾರ್ದು. ಅಂದ್ರೆ ನೀನು ಬಾಯಿಯಲ್ಲಿ ಹೇಳ್ಬೇಡ, ಹೃದಯದಲ್ಲಿ ಆ ಚಿಂತೆ ಬರಬಾರ್ದು. ನಿನಗೆ ಹೃದಯದಲ್ಲಿ ಆ ಚಿಂತೆ ಬರಬಾರ್ದು. ಗಟ್ಟಿಯಾಗಿ ಹಲ್ಲೆಲೂಯಾ ಅಂತ ಹೇಳಿ. ಕಷ್ಟ ಅಲ್ಲ? ಕಾರಣ ದೇವರ ಹೃದಯ ನೋಡ್ತಾ ಇದ್ದಾನೆ. ಇವತ್ತು ನಿಮ್ಮ ಹೃದಯದಲ್ಲಿ ಏನೇನು ಒತ್ಕೊಂಡು ಕುತ್ಕೊಂಡಿದ್ದೀರೋ,
ಹೃದಯ ಇವತ್ತು ಖಾಲಿ ಆಗಿಲ್ಲ. ದೊಡ್ಡ ಮೂಟೆ ಭಾರ ಹೃದಯದಲ್ಲಿದೆ. ನನಗೆ ಅವನು ಹಂಗೆ ಮಾಡಿದ್ನಲ್ಲ, ಟೈಮ್ ಸಿಕ್ಲಿ. ದೇವ್ರು ಹೇಳ್ತಾನೆ, ಫಸ್ಟ್ ಅದು ತೆಗೆದು ಹೊರಗಡೆ ಹಾಕಪ್ಪ. ನನಗೆ ಹಿಂಗೆ ಮಾಡಿದ್ನಲ್ಲ, ಹಂಗೆ ಮಾಡಿದ್ನಲ್ಲ. ಅವ್ರು ಏನು ಬೇಕಾದ್ರೂ ಮಾಡಲಿ, ದೇವ್ರು ಒಳ್ಳೇದು ಮಾಡಬೇಕಾ? ದೇವ್ರ ಮೇಲ್ ಮಾಡಬೇಕಾ? ದೇವರ ಆಶೀರ್ವಾದ ಮಾಡಬೇಕಾ? ನಿನ್ನ ಹೃದಯದಲ್ಲಿ ನಿನ್ನ ನೆರೆಯವನ ಕುರಿತಾಗಿ ಕೇಡನ್ನು ನೀನು ಬಗಿಬೇಡ. ಪೇತ್ರನು ಹೇಳ್ತಾನೆ, ಶಪಿಸದೆ ಆಶೀರ್ವದಿಸು. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಶಪಿಸದೆ. ಇನ್ನೊಂದ್ಸರಿ ಹೇಳ್ರಿ, ಶಪಿಸದೆ ಆಶೀರ್ವದಿಸು. ಇನ್ನೊಂದ್ಸರಿ ಹೇಳ್ರಿ, ಶಪಿಸದೆ ಆಶೀರ್ವದಿಸು. ಇದಕ್ಕಾಗಿಯೇ ದೇವರು ನನ್ನನ್ನು ಕರೆದಿದ್ದಾನೆ. ಹೇಳ್ರಿ, ಆಶೀರ್ವದಿಸುವುದಕ್ಕಾಗಿಯೇ ದೇವರು ನನ್ನನ್ನು ಕರೆದಿದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ಆಶೀರ್ವದಿಸುವುದಕ್ಕಾಗಿಯೇ ದೇವರು ನನ್ನನ್ನು ಕರೆದಿದ್ದಾನೆ. ಹಾಗಾದ್ರೆ ಒಳ್ಳೇದು ನಡಿಬೇಕಾ? ನಿನ್ನ ಸಹೋದರನಿಗೆ ಒಳ್ಳೇದನ್ನು ಬಯಸು. ದೇವರು ನಿನ್ನ ಜೀವನದಲ್ಲಿ ಮಾಡೋದೆಲ್ಲ ಒಳ್ಳೇದಾಗಿರುತ್ತೆ. ವಾಟ್ ಯು ಸೋ ಯು ವಿಲ್ ರೀಪ್. ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕುಯ್ತೀಯ. ದೇವರ ವಾಕ್ಯ ಹೇಳ್ತದೆ, ಸುಳ್ಳು ಸಾಕ್ಷಿಗೆ ಎಂದಿಗೂ ಸಂತೋಷ ಪಡಬೇಡ್ರಿ. ತಪ್ಪಾದ ಕಾರ್ಯಗಳಿಗೆ ಜೊತೆ ನಿಂತು ಎಂಜಾಯ್ ಮಾಡಬೇಡ್ರಯ್ಯ. ಸುಳ್ಳು ಸಾಕ್ಷಿಗೆ, ನೀನು ಗೊತ್ತಿಲ್ಲದಿರೋ ವಿಷಯಗಳಿಗೆ ಗೊತ್ತು ಅಂತ ಹೇಳಿ ಸಂತೋಷ ಪಡಬೇಡ. ಒಬ್ಬ ತಪ್ಪು ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ರು ತಪ್ಪಿನ ಜೊತೆಯಲ್ಲಿ ನಿಲ್ಬೇಡ. ಅದರಲ್ಲಿ ಸಂತೋಷ ಪಡಬೇಡ. ಬೈಬಲ್ ಹೇಳುತ್ತೆ, ದೇವರು ಅದನ್ನು ದ್ವೇಷಿಸ್ತಾನೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ನನಗಿಂತ ವಯಸ್ಸಲ್ಲಿ ದೊಡ್ಡವರಾಗಿದ್ದಂಥ ಒಂದು ಬ್ರದರು ನನ್ನ ಗಾಡಿಯಲ್ಲಿ ಕುಳಿಸ್ಕೊಂಡು ಹೋಗ್ತಾ ಇದ್ರು. ಅವರು ಸೇವೆಯಲ್ಲಿ ಅನುಭವಸ್ಥರಾಗಿದ್ದರು. ಅವ್ರು ಹೇಳಿದ್ರು, ಚಂದ್ರಮೌಳಿ, ನನಗೆ ಹೆಚ್ಚು ಕಮ್ಮಿ 15-16 ವರ್ಷ ಇರುವಂಥ ಸಮಯ, ಕಾಲೇಜ್ಗೆ ನಾನು ಹೋಗ್ತಾ ಇದ್ದಂಥ ಸಮಯ. ಆ ಸಮಯದಲ್ಲಿ ಅವ್ರ ಸೇವೆಗಾಗಿ ನಾವು ಹೋಗ್ತಾ ಇದ್ದಂಥ ಸಮಯದಲ್ಲಿ ಅವ್ರು ಹೇಳಿದ್ರು, ಚಂದ್ರಮೌಳಿ, ನಾವೊಬ್ಬ ಕುಡುಕನನ್ನು ದೇವರ ಕಡೆ ಕರೆತರಬೇಕಾದ್ರೆ ಆ ಕುಡುಕ ಎಲ್ಲೆಲ್ಲಿ ಹೋಗ್ತಾನೆ ನಾವು ಅಲ್ಲಿಗೆ ಹೋಗ್ಬೇಕು. ಬಾರ್ಗೆ ಹೋದಾಗ ಅಲ್ಲೂ ಕುತ್ಕೋಬೇಕು, ಬಿಡಲೇಬಾರ್ದು. ಆತ್ಮನ ರಕ್ಷಣೆ ಹೊಂದಬೇಕಾದ್ರೆ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿಗೂ ಹೋಗ್ಬೇಕು, ಬಾರಲ್ಲಿ ಹೋಗೋ ಕುತ್ಕೋಬೇಕು ಅಂತ. ನಾನು ಹೇಳಿದೆ, ಅಣ್ಣ, ಕುಡುಕ ಬಾರ್ಗೆ ಹೋದ್ರೆ ಅವನ ಜೊತೆ ನೀನು ಹೋದ್ರೆ ಸ್ವಲ್ಪ ದಿನ ಆದಮೇಲೆ ವಾಪಸ್ ಬರಬೇಕಾದ್ರೆ ಅವನಿಗಿಂತ ಪ್ಯೂಟ್ ಆಗಿ ಬರ್ತೀಯ ಹೊರತು ರಕ್ಷಣೆ ಹೊಂದ್ಕೊಂಡು ಬರಲ್ಲ ನೀನು ಅಂತ. ಹೆಂಗೋ ಹೇಳ್ತೀಯ ಅಂತ. ಫಸ್ಟ್ ದಿನ ಅವನ ಜೊತೆ ಬಾರ್ಗೆ ಹೋಗ್ತೀಯಾ, ಆವಾಗ ಬಾರ್ ವಾಸನೆ ನಿನಗೆ ಭಾಳ ಹಿಂಸೆ ಆಗಿರುತ್ತೆ. ನೀನು ಮೂಗು ಮುಚ್ಕೊಂಡ ಏನೋ ಮಾಡಿ ಫಸ್ಟ್ ದಿನ ಪೆಪ್ಸಿನ ಕುಡಿತೀಯ, 2ನೇ ದಿವಸ ಕೊಕ್ಕೋ ಕೋಲಾ ಕುಡಿತೀಯ. 4-5 ದಿವಸ ಆದಮೇಲೆ ಬಾರ್ ವಾಸನೆ ನಿನಗೆ ಏನು ತಟ್ಟೋದಿಲ್ಲ, ನಿನಗೆ ಆರಾಮ್ ಅನಿಸುತ್ತೆ. ಆಮೇಲೆ ನಿನಗೂ ಅನಿಸುತ್ತೆ, ಹೆಂಗಿರುತ್ತೆ ಬೀರು, ಸ್ವಲ್ಪ ಕುಡ್ದು ನೋಡೋಣ, ಹೆಂಗಿರುತ್ತೆ ಒಂದು ಪೆಗ್ಗು ಟೇಸ್ಟ್ ಮಾಡೋಣ, ಹುಳಿ ಇದೆಯಾ ಸಿಹಿ ಇದೆಯಾ. ನೀನು ಟೇಸ್ಟ್ ಅದಕ್ಕೆ ನೋಡಿದವನು ಅದೇ ನಿನ್ನ ಜೀವನ ಆಗೋಗ್ಬಿಡುತ್ತೆ. ಪಾಪದಲ್ಲಿ ನಿಂತುಕೊಂಡು ಪಾಪದಲ್ಲಿ ನಡೆದು ಪಾಪಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ನೀನು ಹೋದ್ರೆ ನೀನು ಪಾಪಿಗೆ ಸೇರಲ್ಪಟ್ಟವನು. ಪರಿಶುದ್ಧತೆಯಲ್ಲಿ ನಿಂತುಕೊಂಡು ಪಾಪಿಯನ್ನ ದೇವರ ಕಡೆ ಕರೆತ, ಇದು ದೇವರ ನೀತಿ ಆಗಿದೆ. ತಪ್ಪಲ್ಲಿ ನಡೀತಾ ಇದ್ದೇನೆ ಅಂತ ಗೊತ್ತಿದ್ದು ತಪ್ಪಿನ ಸವಾಸ ಮಾಡಿದ್ರೆ ದೇವರು ನಿನ್ನನ್ನು ದೂಷಿಸ್ತಾನೆ, ದ್ವೇಷಿಸ್ತಾನೆ. ನೆವರ್ ಕಾಂಪ್ರಮೈಸ್. ಸುಳ್ಳು ಹೇಳುವವರ ಸಂಗಡ ಸೇರಿ ನಡಿಬೇಡ್ರಿ, ನೀವು ಸುಳ್ಳುಗಾರರಾಗ್ತೀರಾ. ಕುಡುಕರ ಸಂಗಡ ಸೇರಿ ನಡಿಬೇಡ್ರಿ, ನೀವು ಕುಡುಕರಾಗ್ತೀರಾ. ಪ್ರಾರ್ಥನೆ ಮಾಡದಿರೋರ ಸಂಗಡ ಸೇರಬೇಡ್ರಿ, ನೀವು ಪ್ರಾರ್ಥನೆ ಮಾಡಿದವರಾಗ್ತೀರ. ಪರಿಶುದ್ಧತೆಯಲ್ಲಿ ನಡೆಯದಿರುವವರ ಸಂಗಡ ಸೇರಬೇಡ್ರಿ, ನೀವು ಪರಿಶುದ್ಧತೆಯಲ್ಲಿ ನಡೆಯೋಕ್ಕಾಗಲ್ಲ. ಮೊಬೈಲ್ಗಳಲ್ಲಿ ಚಾಟಿಂಗ್ ಚೀಟಿಂಗ್ ಅಂತ ಮಾಡ್ಕೊಂಡು ನಡೆಯೋರ ಸಂಗಡ ನೀವು ಸೇರಬೇಡ್ರಿ. ನಾಳೆ ಒಂದಲ್ಲ ಒಂದು ದಿವಸ ಅದೇ ಗುಂಪಿಗೆ ನೀವು ಸೇರ್ತೀರ. ಸುಳ್ಳು ಸಾಕ್ಷಿಗೆ ಸಂತೋಷ ಪಡಬೇಡ್ರಿ, ದೇವರು ದ್ವೇಷಿಸ್ತಾನೆ. ಒಳ್ಳೇದು ನಡಿಬೇಕಾ? ದೇವರ ವಾಕ್ಯ ನಮಗೆ ಹೇಳುವಂಥ ಕಾರ್ಯ. ವಾಟ್ ಈಸ್ ದ ಪರ್ಪಸ್ ಆಫ್ ಗಾಡ್? ದೇವರು ಒಳ್ಳೆಯದನ್ನು ಮಾಡಲಿಕ್ಕಾಗಿ ಬಯಸ್ತಾನೆ. ಒಳ್ಳೆಯದು ನಡಿಬೇಕಾ?
ದೇವರು ನಮ್ಮ ಕುರಿತಾಗಿ ಕೆಲವೊಂದು ಬಿಡಲಿಕ್ಕಾಗಿ ದೇವರು ಅಪೇಕ್ಷಿಸ್ತಾನೆ. ಹಾಗಾದ್ರೆ ಇವತ್ತು ನನ್ನನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳೇ ಅನೇಕ ಕಾರ್ಯಗಳಿದೆ, ಸಮಯ ಆಯಿತು, ಆದರೆ ನಾನು ನಿಲ್ಲಿಸ್ತೇನೆ. ಆದರೆ ಈ ಸಂದೇಶ ಕೆಲವರಿಗೆ ಅರ್ಥ ಆಗಿರಬೇಕು ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ದೇವರ ಮಕ್ಕಳೇ, ನನ್ನ ಜೀವನದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಮಾಡೋದೆಲ್ಲ ಒಳ್ಳೆಯದೇ ಆಗಿರುತ್ತದೆ. ಆದ್ರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ಹೇಳೋ ಪ್ರಕಾರ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ನಡೆಯುತ್ತೆ. ಇವತ್ತು ನಿನ್ನ ಜೀವನದಲ್ಲಿ ದೋಷವಾದದನ್ನು ಮಾಡೋದಕ್ಕೆ ನನ್ನ ದೇವರು ಕೆಟ್ಟವನಲ್ಲ, ನನ್ನ ದೇವರು ಒಳ್ಳೆಯವನು. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರು. ಹಾಗಾದ್ರೆ ಆತನ ಪ್ರಸನ್ನತೆ ಬಳಿಗೆ ಬಂದಾಗ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೆ ಇವತ್ತು ದೇವರು ಆತನು ಶಕ್ತನಾಗಿದ್ದಾನೆ. ದೇವರ ಸಂಕಲ್ಪ, ವಾಟ್ ಈಸ್ ದ ಪರ್ಪಸ್ ಆಫ್ ಗಾಡ್? ದೇವರ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಬೇಕಾ? ಕಮ್ ಅಂಡರ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತದ ಕಡೆ ಬನ್ರಿ. ದೇವರ ಚಿತ್ತದಲ್ಲಿ ನೀವು ನಡೆಯುವುದಕ್ಕಾಗಿ ಪ್ರಾರಂಭಿಸಿದಾಗ ದೇವರು ನನ್ನಿಂದ ಏನು ಬಿಡಬೇಕು ಅಂತ ದೇವರು ಅಪೇಕ್ಷಿಸ್ತಾನೋ ಅದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಬಿಡಬೇಕಾದ್ರೆ ನಾವು ಯಾವಾಗ ಬಿಟ್ಟು ದೇವರ ಮಾರ್ಗದಲ್ಲಿ ನಡೀತೇವೋ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದೇ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ, ದೇವರ ಪ್ರಸನ್ನತೆ ಬಳಿಗೆ ಬರೋಣ. ಈ ಬೆಳಗ್ಯಾನದ ವೇಳೆಯಲ್ಲಿ ನಾವು ಒಂದೇ ಒಂದು ಮಾತಲ್ಲಿ ಹೇಳಿ ನಿಲ್ಲಿಸಲಿಕ್ಕಾಗಿ ಬಯಸ್ತೇನೆ. ಇವತ್ತು ಒಳ್ಳೆಯದು ನಡಿಬೇಕಾ? ಎಲ್ಲಾದರೂ ದೇವರ ಚಿತ್ತ ಇಲ್ಲದಿರೋ ಕಾರ್ಯಗಳು ನಿಮ್ಮ ಹೃದಯದಲ್ಲಿ ಇದೆಯಾ? ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಅದನ್ನು ನಾನು ತೆಗೆದಾಕ್ತೀನಿ ದೇವರೇ. ಆ ಕರಗಳನ್ನು ಮೇಲೆ ಹತ್ರಿ. ದುಃಖ ಪಡಬೇಡ್ರಿ. ಆ ಕಹಿಯಲ್ಲೇ ಜೀವಿಸ್ಬೇಡ್ರಿ. ಆ ಹಗೆಯಲ್ಲೇ ಜೀವಿಸ್ಬೇಡ್ರಿ. ದೇವರು ಒಳ್ಳೆಯದು ಮಾಡಬೇಕು ಅಂತ ಬಯಸುವಂಥ ನೀವು ದೇವರು ಒಳ್ಳೆಯದನ್ನು ಮಾಡೋದಕ್ಕೆ ದಾರಿಯನ್ನು ಸಿದ್ಧ ಮಾಡಿಕೊಡ್ರಿ. ದ್ವಾರಗಳೇ ಉನ್ನತವಾಗಿರ್ರಿ. ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವುಳ್ಳ ಅರಸನು ಆತನು ಆಗಮನಿಸುತ್ತಾ ಇದ್ದಾನೆ. ಈ ಮಹಾಪ್ರಭಾವುಳ್ಳ ಅರಸನು ಯಾರು? ಆತನು ಯುದ್ಧವೀರನಾದ ದೇವರು. ಕರ್ತನು ನಿನ್ನ ಪರಿಸ್ಥಿತಿ ಒಳಗಡೆ ಇಳಿದು ಬಂದರೆ ಆತನು ನಿನಗಾಗಿ ಯುದ್ಧ ಮಾಡ್ತಾನೆ. ಆತನು ನಿನಗಾಗಿ ದೊಡ್ಡ ಕಾರ್ಯ ಮಾಡ್ತಾನೆ. ಆ ಕರಗಳನ್ನು ಮೇಲೆತ್ತಿ, ದೇವರೇ ನನ್ನ ಹೃದಯವನ್ನು ಶುದ್ಧಿ ಮಾಡಪ್ಪ. ಕ್ಲೆನ್ಸ್ ಮೀ ಗಾಡ್. ನನ್ನ ಹೃದಯದಲ್ಲಿರೋ ಭಾರಗಳನ್ನು ತೆಗೆದುಹಾಕು. ನನ್ನ ಹೃದಯದಲ್ಲಿರುವ ಚಿಂತೆಗಳನ್ನು ತೆಗೆದುಹಾಕು. ನನ್ನ ಹೃದಯದಲ್ಲಿ ನಿನಗೆ ಇಷ್ಟ ಇಲ್ಲದಿರೋ ಕಾರ್ಯಗಳಿದ್ದರೆ ಅದನ್ನು ತೆಗೆದುಹಾಕು. ನನ್ನ ಜೀವನದಲ್ಲಿ ನಿನ್ನ ಪರ್ಪಸ್ ಪ್ರಕಟ ಆಗದೇ ಇರುವುದಕ್ಕೆ, ಅದರಲ್ಲಿ ನಾನು ಮುಂದೆ ನಡೆಯದೇ ಇರುವುದಕ್ಕೆ ತಡೆಗಳು ನನ್ನ ಜೀವನದಲ್ಲಿ ನಾನು ಹೊತ್ತುಕೊಂಡು ಸಾಕ್ತಾ ಇದ್ರೆ, ಕ್ಲೆನ್ಸ್ ಮೀ ಓ ಗಾಡ್, ನನ್ನನ್ನು ನಿನ್ನ ರಕ್ತದಿಂದ ತೊಳಿ. ಕೊಯ್ರವರು ಒಂದು ಹಾಡಿನ ಪಲ್ಲವಿಯನ್ನು ಆಡಬೇಕಾದ್ರೆ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ಇಟ್ ಇಸ್ ಟೈಮ್ ಟು ಪ್ರೇ. ಗಟ್ಟಿಯಾಗಿ ನೀವು ಪ್ರಾರ್ಥಿಸ್ರಿ. ಇವತ್ತು ಕೇಳಲ್ಪಟ್ಟ ವಾಕ್ಯದ ಪ್ರಕಾರ ಕೂಗಿ ಹೇಳ್ರಿ, ದೇವರೇ ನನ್ನಲ್ಲಿ ನಿನ್ನ ನಾಮ ಮಹಿಮೆ ಹೊಂದಲಿ. ಲೆಟ್ ಯುವರ್ ಗ್ಲೋರಿ ಶೈನ್ ಇನ್ ಮೈ ಲೈಫ್, ಅ ಗಾಡ್. ನಿನ್ನ ಮಹಿಮೆ ನನ್ನ ಜೀವನದಲ್ಲಿ ಪ್ರಕಾಶಿಸಲಿ. ನಾನು ತಗ್ಗಬೇಕು, ಕ್ರಿಸ್ತನು ನನ್ನಲ್ಲಿ ಹೆಚ್ಚಾಗಬೇಕು. ನನ್ನ ಆಸೆಯೆಲ್ಲ ಆಕಾಂಕ್ಷೆಯಲ್ಲ ಯೇಸುವೇ ನಿಶ್ಚಿತ್ತ ಮಾಡುವುದೊಂದೇ. ಬಾಯಿ ತೆರೆದು ಕೂಗಿ ಹೇಳ್ರಿ, ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಶ್ಚಿತ್ತ ಮಾಡುವುದೊಂದೇ. ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ನಿನಗಾಗಿಯೇ ಬಾಳುವೆ ಇಸಯ್ಯ, ನಿನ್ನನ್ನೇ ಪ್ರೀತಿಸುವೆ. ಬಲಿಯಾಗಿ ರಕ್ಷಿಸಿವೆ, ನೀನು ಬಲಿಯಾಗಿ ರಕ್ಷಿಸಿದೆ. ಪರಲೋಕ ತೆರೆದಿರುವೆ, ನೀನು ಪರಲೋಕ ತೆರೆದಿರುವೆ. ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಶ್ಚಿತ್ತ
ಮಾಡುವುದೊಂದೇ ಯೇಸುವೇ ನಮ್ಮ ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ ನಿಶ್ಚಿತ ಮಾಡುವುದೊಂದೇ. ದೇವರೇ, ನಿನ್ನ ಜನರುಗಳನ್ನು ನಿನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ.